ಚಂದನ್ ಹರಿದು ಹೋದ ಹಳೆಯ ಬೂಟುಗಳನ್ನು ಧರಿಸಿಯೇ ಆ ಭವ್ಯವಾದ ಕಟ್ಟಡದೊಳಗೆ ಹೋದನು. ಸಂದರ್ಶನದ ಇಂಟರ್ವ್ಯೂ ಸಮಯದಲ್ಲಿ ಬಾಸ್ ಚಂದನ್ನ ಹರಿದ ಬೂಟುಗಳನ್ನು ನೋಡಿ ಹಾಸ್ಯ ಮಾಡಿದರು ಮತ್ತು ಅವನನ್ನು ತಿರಸ್ಕರಿಸಿದರು. ಚಂದನ್ ನಿರಾಶೆಯಿಂದ ಬಾಗಿಲಿನವರೆಗೆ ತಲುಪಿದ್ದಷ್ಟೇ ತಕ್ಷಣವೇ ಬಾಸ್ಗೆ ಒಂದು ಫೋನ್ ಕರೆ ಬಂದಿತು. ಫೋನ್ ಆಲಿಸುತ್ತಿದ್ದಂತೆಯೇ ಬಾಸ್ ಧೋರಣೆ ಸಂಪೂರ್ಣವಾಗಿ ಬದಲಾಯಿತು. ಅವರು ಓಡುತ್ತಾ ಬಂದು ಚಂದನ್ನನ್ನು ತಡೆದರು ಮತ್ತು ಆಶ್ಚರ್ಯದಿಂದ ಕೇಳಿದರು, "1 ನಿಮಿಷ, ನೀನು ನಿನ್ನೆ ರಾತ್ರಿ ಸರಿತಾ, ಬೇಗ ನನಗೆ ತಿಂಡಿ ಕೊಡು. ಆಮೇಲೆ ನಾನು ಕೆಲಸಕ್ಕೆ ಹೋಗಬೇಕು." ನಾನು ಹ್ಯಾಂಡ್ಪಂಪ್ನಿಂದ ಮುಖ ಕೈ ತೊಳೆದುಕೊಂಡು ಅಂಗಳದಲ್ಲಿದ್ದ ಚಾಪೆಯ ಮೇಲೆ ಬಂದು ಕುಳಿತೆ. ಸರಿತಾ ಅಡುಗೆಮನೆಯಲ್ಲಿ ತಿಂಡಿ ಮಾಡುತ್ತಿದ್ದಳು. ನನ್ನ ಧ್ವನಿ ಕೇಳಿದ 5 ನಿಮಿಷಗಳಲ್ಲಿ ಅವಳು ನನಗಾಗಿ ಬರೀ ಚಹಾವನ್ನು ತಂದಳು. "ಸರಿತಾ, ಇದೇನು ನೀನು ತಿಂಡಿ ಮಾಡಿಲ್ಲವೇ? ನಾನು ಬರೀ ಚಹಾ ಕುಡಿದು ಕೆಲಸಕ್ಕೆ ಹೋಗಬೇಕೆ? ನನಗೆ ತುಂಬಾ ಹಸಿವಾಗುತ್ತಿದೆ" ಎಂದೆ. ಅವಳು ಉದಾಸೀನದ ಕಣ್ಣುಗಳಿಂದ ನನ್ನ ಕಡೆ ನೋಡತೊಡಗಿದಳು. ಅವಳು ನನ್ನ ಪಕ್ಕದಲ್ಲೇ ಚಾಪೆಯ ಮೇಲೆ ಕುಳಿತು ಚಹಾದ ಕಪ್ಪನ್ನು ನನ್ನ ಕೈಗೆ ನೀಡಿದಳು. "ಚಂದನ್, ನಿನಗೆ ಗೊತ್ತಿಲ್ಲವೇ? ಮನೆಯಲ್ಲಿ ಅಕ್ಕಿ ಹಿಟ್ಟು ಎಲ್ಲವೂ ಖಾಲಿಯಾಗಿದೆ. ಸ್ವಲ್ಪ ಹಿಟ್ಟು ಇತ್ತು, ಅದರಲ್ಲಿ ಮಕ್ಕಳಿಗೆ ರೊಟ್ಟಿ ಮಾಡಿಕೊಟ್ಟೆ. ಅವರು ಶಾಲೆಗೆ ಹೋಗಿದ್ದಾರೆ. ನನ್ನ ತಿನ್ನುವುದಕ್ಕೂ ಏನೂ ಉಳಿದಿಲ್ಲ. ಇನ್ನು ಈ ಚಹಾ ಪುಡಿ ಕೂಡ ಕೊನೆಯದಾಗಿತ್ತು. ಅದರಿಂದಲೇ ಈ ಕಪ್ಪು ಚಹಾ ಮಾಡಿದ್ದೇನೆ. ಹಾಲು ಕೂಡ ಖಾಲಿಯಾಗಿದೆ. ಮನೆಯಲ್ಲಿ ಏನೂ ಇಲ್ಲ. ಇಂದು ಬರುವಾಗ ರೇಷನ್ ಸೌಧಾ ತೆಗೆದುಕೊಂಡು ಬಂದರೆ ನಾನು ಅಡುಗೆ ಮಾಡುತ್ತೇನೆ." ಸರಿತಾಳ ಮಾತು ಕೇಳಿ ನಾನು ಒಳಗೊಳಗೆ ನಾಚಿಕೆಪಟ್ಟೆ. ಅವಳು ತಿಂಡಿ ಮಾಡಿಲ್ಲ ಎಂದು ನಾನು ತಿಳಿದುಕೊಂಡಿದ್ದೆ. ಆದರೆ ಈಗ ಸಂಪೂರ್ಣ ವಿಷಯ ನನ್ನ ಕಣ್ಣ ಮುಂದೆ ಸ್ಪಷ್ಟವಾಗಿತ್ತು. ನಾನು ಚಹಾದ ಕಪ್ಪನ್ನು ತುಟಿಗಿಟ್ಟಾಗ ಆ ಚಹಾದ ಕಹಿ ಗಂಟಲಿನವರೆಗೆ ಇಳಿಯಿತು. ಅದರಲ್ಲಿ ಸಕ್ಕರೆಯೂ ಇರಲಿಲ್ಲ, ಹಾಲಿನ ಹೆಸರೇ ಇರಲಿಲ್ಲ. "ಚಂದನ್, ಅಸಲಿಗೆ ಇದು ಎಲ್ಲಿಯವರೆಗೆ ನಡೆಯುತ್ತದೆ? ನೀನು ಯಾಕೆ ಸರಿಯಾದ ಕೆಲಸವನ್ನು ಹುಡುಕಬಾರದು? ಒಂದು ದಿನ ಕೂಲಿ ಸಿಗುತ್ತದೆ, ಇನ್ನೊಂದು ದಿನ ಸಿಗುವುದಿಲ್ಲ. ಹೀಗೆಯೇ ಮುಂದುವರಿದರೆ ನಾವು ಹಸಿವಿನಿಂದ ಸಾಯಬೇಕಾಗುತ್ತದೆ. ನೀನು ಓದಿಕೊಂಡಿದ್ದೀಯಾ? ಮತ್ತೆ ಯಾಕೆ ಕೂಲಿ ಕೆಲಸ ಮಾಡುತ್ತೀಯಾ? ಯಾವುದಾದರೂ ಆಫೀಸ್ನಲ್ಲಿ ಕೆಲಸ ಮಾಡಬಾರದೆ? ನಿನಗೆ ಕೆಲಸ ಸಿಗುತ್ತದೆ ಎಂಬ ನಂಬಿಕೆ ನನಗಿದೆ" ಎಂದು ಅವಳು ಆಶಾವಾದದ ಧನಿಯಲ್ಲಿ ಹೇಳಿದಳು. ಅವಳ ಮಾತು ಕೇಳಿ ನನ್ನ ಮುಖದಲ್ಲಿ ಸಣ್ಣ ನಗು ಮೂಡಿತು. "ಸರಿತಾ, ನಾನು ಓದಿಕೊಂಡವನೇ ಇರಬಹುದು, ಆದರೆ ಬಡವರಿಗೆ ಕೆಲಸ ಕೊಡುವವರು ಯಾರು? ನಿನಗೆ ಗೊತ್ತಿಲ್ಲ ನಾನು ಎಷ್ಟು ಕಚೇರಿಗಳಿಗೆ ಅಲೆದಾಡಿದ್ದೇನೆ ಎಂದು. ಆದರೆ ಯಾರೂ ನನ್ನನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದಿಲ್ಲ. ಅದಕ್ಕಾಗಿಯೇ ನಾನು ಅನಿವಾರ್ಯವಾಗಿ ಕೂಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ಯಾವುದೇ ಕೆಲಸ ಸಿಕ್ಕರೂ ಹೋಗುತ್ತೇನೆ. ಹಣ ಕಡಿಮೆ ಇರಬಹುದು, ಆದರೆ ಮನೆಯಲ್ಲಿ ಒಲೆ ಉರಿಯುತ್ತದೆಯಲ್ಲ. ನನ್ನಿಂದ ಸಾಧ್ಯವಾದುದನ್ನು ನಾನು ಮಾಡುತ್ತಿದ್ದೇನೆ. ನಾನು ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಬೇಕೆಂದು ನೀನು ಬಯಸುತ್ತೀಯಾ?" ಪ್ರಾರಂಭದಲ್ಲಿ ನಾನು ಸಮಾಧಾನವಾಗಿ ಹೇಳಿದೆ, ಆದರೆ ಕೊನೆಯಲ್ಲಿ ನನ್ನ ಧನಿ ಕಹಿಯಾಯಿತು. ಬಹುಶಃ ಹಸಿವಿನ ಕಾರಣದಿಂದಿರಬಹುದು. "ಚಂದನ್, ಆ ಪ್ರಯತ್ನ ಮಾಡಿ ವರ್ಷಗಳೇ ಕಳೆದವು. ಆಗ ಮಕ್ಕಳು ಚಿಕ್ಕವರಿದ್ದರು. ಕೆಲಸ ಸಿಗಲಿಲ್ಲ ಅಂದ ಮಾತ್ರಕ್ಕೆ ಈಗಲೂ ಸಿಗುವುದಿಲ್ಲ ಎಂದರ್ಥವಲ್ಲ. ಇನ್ನೊಮ್ಮೆ ಪ್ರಯತ್ನಿಸು. ಬಹುಶಃ ಈ ಬಾರಿ ಏನಾದರೂ ಸಿಗಬಹುದು ಮತ್ತು ನಮ್ಮ ದಿನಗಳೂ ಸುಧಾರಿಸಬಹುದು. ಈ ಕೂಲಿ ಕೆಲಸದ ಭರವಸೆ ಇಲ್ಲ. ಹೀಗಾದರೆ ನಾವು ನಿಜವಾಗಿಯೂ ಹಸಿವಿನಿಂದ ಸಾಯುತ್ತೇವೆ." ರಾತ್ರಿ ನಾನು ಸ್ವಲ್ಪವೇ ರೊಟ್ಟಿ ಮಾಡಿದ್ದೆ, ಏಕೆಂದರೆ ಬೆಳಿಗ್ಗೆ ಮಕ್ಕಳಿಗೆ ಸ್ವಲ್ಪ ಹಿಟ್ಟು ಉಳಿಯಲಿ ಮತ್ತು ಅವರು ಹಸಿದ ಹೊಟ್ಟೆಯಲ್ಲಿ ಶಾಲೆಗೆ ಹೋಗಬಾರದು ಎಂದು. 3 ಮಕ್ಕಳಿಗೆ 2 ರೊಟ್ಟಿಗಳನ್ನು ಹೇಗೆ ಹಂಚಿದ್ದೇನೆ ಎಂಬುದು ನನಗೆ ಮಾತ್ರ ಗೊತ್ತು. ಅವರು ಅರ್ಧ ಹೊಟ್ಟೆ ತುಂಬಿಸಿಕೊಂಡೇ ಹೋಗಿದ್ದಾರೆ. ಖಾಲಿ ಹೊಟ್ಟೆಯಲ್ಲಿ ಓದಲು ಸಾಧ್ಯವಿಲ್ಲ. ನೀನು ಯಾವುದಾದರೂ ನೌಕರಿ ಹುಡುಕು ಎಂಬುದು ಮಾತ್ರ ನನ್ನ ಆಸೆ. ನಾನು ಸರಿತಾಳ ಮಾತುಗಳನ್ನು ಕೇಳುತ್ತಿದ್ದೆ ಮತ್ತು ಅರ್ಥಮಾಡಿಕೊಳ್ಳುತ್ತಿದ್ದೆ. ಆದರೆ ನನಗೆ ಯಾರೂ ಕೆಲಸ ಕೊಡುತ್ತಿಲ್ಲ ಎಂಬ ವಿಷಯವನ್ನು ಅವಳಿಗೆ ಹೇಗೆ ತಿಳಿಸಲಿ? ನಾನು ಕಚೇರಿಗಳಿಗೆ ಅಲೆಯುವುದನ್ನು ಬಿಟ್ಟಿದ್ದೇನೆ ಎಂದು ಅವಳು ಭಾವಿಸಿದ್ದಳು. ಆದರೆ ಇಂದಿಗೂ ತಿಂಗಳಿಗೆ 1 ಅಥವಾ 2 ಬಾರಿ ನಾನು ಯಾವುದಾದರೂ ಕೆಲಸ ಸಿಗಬಹುದು ಎಂಬ ಆಸೆಯಿಂದ ಹೋಗುತ್ತಿದ್ದೆ. ಆದರೆ ಪ್ರತಿ ಬಾರಿಯೂ ಬರಿಗೈಲಿ ಮರಳುತ್ತಿದ್ದೆ. ನಾನು ಈ ವಿಷಯವನ್ನು ಮಕ್ಕಳಿಗೆ ಅಥವಾ ಸರಿತಾಳಿಗೆ ಹೇಳಿರಲಿಲ್ಲ, ಏಕೆಂದರೆ ಅವರ ಮನಸ್ಸಿನಲ್ಲಿ ಸುಳ್ಳು ಭರವಸೆ ಮೂಡಿಸಲು ನನಗೆ ಇಷ್ಟವಿರಲಿಲ್ಲ. ನಾನು ಚಹಾ ಕಪ್ಪಕ್ಕಕ್ಕಿಟ್ಟೆ. ಆ ಕಹಿ ಚಹಾ ನನ್ನ ಗಂಟಲಿನಿಂದ ಕೆಳಗಿಳಿಯುತ್ತಿರಲಿಲ್ಲ. ತಲೆ ಹಿಡಿದು ಕುಳಿತಿದ್ದೆ. ಅಷ್ಟರಲ್ಲಿ ಹಠಾತ್ತನೆ ನನ್ನ ಹೆಗಲ ಮೇಲೆ ಯಾರೋ ಕೈ ಇಟ್ಟ ಅನುಭವವಾಯಿತು. ನಾನು ತಲೆ ಎತ್ತಿ ನೋಡಿದಾಗ ಎದುರು ಸರಿತಾ ನಿಂತಿದ್ದಳು. ಅವಳ ಕಣ್ಣುಗಳು ತೇವವಾಗಿದ್ದವು. "ಚಂದನ್, ನನ್ನನ್ನು ಕ್ಷಮಿಸಿಬಿಡು. ಮನಸ್ಸಿನಲ್ಲಿ ಬಂದದ್ದನ್ನು ಹೇಳಿಬಿಟ್ಟೆ. ನಿಮಗೆ ಬೇಸರವಾಗುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ನಾವೆಲ್ಲರೂ ಚೆನ್ನಾಗಿ ಬದುಕಬೇಕು ಎಂಬುದು ನನ್ನ ಆಸೆ ಅಷ್ಟೇ.
ನನ್ನ ಮಾತುಗಳಿಂದ ನಿಮಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಎಂದು ಅವಳು ಕೈಮುಗಿದಳು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ನನ್ನ ಮನಸ್ಸಿನಲ್ಲಿ ಅವಳ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಯಿತು. ನಾನು ಅವಳ ಕೈಗಳನ್ನು ಕೆಳಗಿಳಿಸಿ ಹೇಳಿದೆ, ಅಯ್ಯೋ ಸರಿತಾ, ಇದೇನು ಮಾಡುತ್ತಿದ್ದೀಯಾ? ನಾನು ನಿನ್ನ ಮೇಲೆ ಕೋಪಗೊಂಡಿಲ್ಲ. ಬದಲಾಗಿ ನೀನು ಹೇಳುತ್ತಿರುವುದು ಸರಿ ಎಂದೇ ಯೋಚಿಸುತ್ತಿದ್ದೇನೆ. ಆದರೆ ಏನು ಮಾಡಲಿ? ಯಾರೂ ಕೆಲಸಕ್ಕೆ ಸೇರಿಸಿಕೊಳ್ಳಲೂ ಸಿದ್ಧರಿಲ್ಲ. ನೀನು ಹೇಳುವುದಾದರೆ ನಾನು ಮತ್ತೆ ಕಚೇರಿಗಳಿಗೆ ಅಲೆಯುತ್ತೇನೆ. ನನಗೆ ಅಭ್ಯಂತರವಿಲ್ಲ. ಆದರೆ ಇಂದಿನ ಕಥೆಯೇನು? ನನಗೆ ತುಂಬಾ ಹಸಿವಾಗುತ್ತಿದೆ ಮತ್ತು ತಲೆ ಕೂಡ ನೋಯುತ್ತಿದೆ. ಇಂದು ಮೊದಲ ಬಾರಿಗೆ ನಾನು ನನ್ನ ಸಂಕಷ್ಟವನ್ನು ನನ್ನ ಪತ್ನಿಯೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದೆ. ಸುಮಾರು 10ರಿಂದ 15 ನಿಮಿಷಗಳ ಕಾಲ ನಾವು ಅಲ್ಲೇ ಕುಳಿತು ಮಾತನಾಡುತ್ತಲೇ ಇದ್ದೆವು. ನಂತರ ನಾನು ಅವಳಿಗೆ ಹೇಳಿದೆ, ನಾನು ಈ ಬಡಾವಣೆಯ ಕಿರಾಣಿ ಅಂಗಡಿಯಿಂದ ಸ್ವಲ್ಪ ಸಾಮಾನುಗಳನ್ನು ಸಾಲವಾಗಿ ತೆಗೆದುಕೊಂಡು ಬರುತ್ತೇನೆ. ಕೆಲಸ ಸಿಕ್ಕ ತಕ್ಷಣ ಹಣವನ್ನು ಮರಳಿಸುತ್ತೇನೆ. ಸರಿತಾ ಗಾಬರಿಯಿಂದ ಹೇಳಿದಳು, ನೀವು ಹೋಗಬೇಡಿ. ಮುಂಗೇರಿ ಸೇಠ್ ಸಾಲ ಕೊಡುವುದಿಲ್ಲ. ಎಲ್ಲಿ ನಿಮಗೆ ಅವಮಾನವಾಗಿ ಬಿಡುತ್ತದೋ ಎಂದು ಹೆದರಿಕೆಯಾಗುತ್ತಿದೆ. ಈ ವಿಷಯವನ್ನು ನಾನು ಕೂಡ ಕೇಳಿದ್ದೆ. ಇಂದಿನವರೆಗೂ ನಾನು ಯಾರ ಬಳಿಯೂ ಸಾಲ ಕೇಳಿರಲಿಲ್ಲ. ಆದರೆ ಇಂದು ಪರಿಸ್ಥಿತಿಯೇ ಹಾಗಿತ್ತು. ನಾನು ಹೇಳಿದೆ, ಹೊಟ್ಟೆ ತುಂಬಿಸಿಕೊಳ್ಳಲು ಏನಾದರೊಂದು ಮಾಡಲೇಬೇಕಲ್ಲವೇ? ಇಂದು ಮುಂಗೇರಿ ಸೇಠ್ ಅವರ ಮನಸ್ಸು ಕರಗಲಿ ಎಂದು ನೀನು ದೇವನಲ್ಲಿ ಪ್ರಾರ್ಥಿಸು. ಇಷ್ಟು ಹೇಳಿ ನಾನು ಮನೆಯಿಂದ ಹೊರಟಿದ್ದೆ. ಒಂದೆಡೆ ನಾನೇ ಹಸಿವಿನಿಂದ ಕಂಗಾಲಾಗಿದ್ದೆ. ಮತ್ತೊಂದೆಡೆ ಸರಿತಾ ಮತ್ತು ಮಕ್ಕಳ ಚಿಂತೆ ಕಾಡುತ್ತಿತ್ತು. ಮಕ್ಕಳು ಕೂಡ ಮಧ್ಯಾಹ್ನದ ವೇಳೆಗೆ ಹಿಂತಿರುಗಲಿದ್ದರು ಮತ್ತು ಬೆಳಿಗ್ಗೆ ಸರಿತಾ ಕೂಡ ಸರಿಯಾಗಿ ಆಹಾರ ಸೇವಿಸಿರಲಿಲ್ಲ. ಹಾದಿಯುದ್ದಕ್ಕೂ ನನಗೆ ಸ್ವಲ್ಪ ಹಿಟ್ಟು ಸಿಕ್ಕರೆ ಸಾಕು ಎಂಬ ಆಲೋಚನೆಯೇ ಇತ್ತು. ರೊಟ್ಟಿ ಸಿಕ್ಕರೆ ನಾವು ಬರೀ ನೀರಿನೊಂದಿಗೆ ಕೂಡ ತಿಂದುಬಿಡುತ್ತೇವೆ ಎಂದುಕೊಂಡೆ. ಸುಮಾರು 10ರಿಂದ 15 ನಿಮಿಷಗಳಲ್ಲಿ ನಾನು ಮುಂಗೇರಿ ಸೇಠ್ ಅವರ ದೊಡ್ಡ ಕಿರಾಣಿ ಅಂಗಡಿಯನ್ನು ತಲುಪಿದೆ. ಅಂಗಡಿಯಲ್ಲಿ ಯಾವಾಗಲೂ ಇರುವಂತೆ ವಿಪರೀತ ಜನಸಂದಣಿ ಇತ್ತು. ಕೆಲವು ಕೆಲಸಗಾರ ಹುಡುಗರು ಇತ್ತ ಓಡುತ್ತಿದ್ದರು ಮತ್ತು ಗ್ರಾಹಕರು ತಮ್ಮ ತಮ್ಮ ಖರೀದಿಯಲ್ಲಿ ನಿರತರಾಗಿದ್ದರು. ನಾನು ನನ್ನ ಹಳೆಯ ಬಟ್ಟೆಗಳು ಮತ್ತು ಹರಿದ ಬೂಟುಗಳೊಂದಿಗೆ ಒಳಗೆ ಹೋದೆ. ಬಟ್ಟೆಗಳು ಸ್ವಚ್ಛವಾಗಿದ್ದವು ನಿಜ, ಆದರೆ ಅವು ತುಂಬಾ ಹಳೆಯದಾಗಿದ್ದರಿಂದ ಕೊಳೆಯಾಗಿ ಕಾಣುತ್ತಿದ್ದವು. ಈ ಬೂಟುಗಳನ್ನು ಕಳೆದ 3 ವರ್ಷಗಳಿಂದ ಧರಿಸುತ್ತಿದ್ದೆ. ಅವು ಈಗ ಕೈಕೊಡಲು ಶುರು ಮಾಡಿದ್ದವು. ಆದರೂ ಅವುಗಳನ್ನೇ ಹಾಕಿಕೊಂಡು ಹೋಗಿದ್ದೆ. ಅಂಗಡಿಯಲ್ಲಿ ಯಾರೂ ನನ್ನ ಕಡೆ ಗಮನ ಹರಿಸಲಿಲ್ಲ. ಇದು ನನಗೆ ಒಳ್ಳೆಯದಾಯಿತು. ಮುಂಗೇರಿ ಸೇಠ್ ಕುರ್ಚಿಯ ಮೇಲೆ ಕುಳಿತು ಕ್ಯಾಶ್ ಕೌಂಟರ್ ನೋಡಿಕೊಳ್ಳುತ್ತಿದ್ದರು. ಉಳಿದ ಕೆಲಸಗಳನ್ನು ಹುಡುಗರು ನೋಡಿಕೊಳ್ಳುತ್ತಿದ್ದರು. ಸೇಠ್ ಜಿ ಲೆಕ್ಕಾಚಾರದಲ್ಲಿ ಮಗ್ನರಾಗಿದ್ದರು. ಅವರು ನನ್ನ ಕಡೆ ಕಣ್ಣೆತ್ತಿಯೂ ನೋಡಲಿಲ್ಲ. ಬಡಾವಣೆಯ ಅನೇಕ ಜನರು ಅಲ್ಲಿ ಸಾಮಾನು ಖರೀದಿಸಲು ಬಂದಿದ್ದರು. ನಾನು ಗುಂಪು ಸ್ವಲ್ಪ ಕಡಿಮೆಯಾದ ಮೇಲೆ ಮಾತನಾಡೋಣ ಎಂದು ಸುಮ್ಮನೆ ನಿಂತು ಕಾಯುತ್ತಿದ್ದೆ. ಎಲ್ಲರ ಮುಂದೆ ಅವರು ಬಯ್ಯಬಹುದು ಎಂಬ ಭಯವು ನನ್ನ ಮನಸ್ಸಿನಲ್ಲಿತ್ತು. ಕೆಲವು ಜನರು ಸಾಮಾನು ತೆಗೆದುಕೊಂಡು ಹೋದರು. ಅಷ್ಟರಲ್ಲಿ ಮತ್ತೆ 4-6 ಜನರು ಒಳಗೆ ಬಂದರು. ನಾನು ಮತ್ತೆ ಸುಮ್ಮನೆ ನಿಂತುಕೊಂಡೆ. ಯಾರೂ ನನ್ನನ್ನು ಗುರುತಿಸಬಾರದು ಎಂಬುದು ನನ್ನ ಪ್ರಯತ್ನವಾಗಿತ್ತು. ಯಾರಾದರೂ ಏನು ಬೇಕು ಎಂದು ಕೇಳಿದರೆ ಸಾಲದ ವಿಷಯ ಹೇಳಲು ನನಗೆ ಇನ್ನಷ್ಟು ನಾಚಿಕೆಯಾಗುತ್ತಿತ್ತು. ಕೊನೆಗೂ ಸುಮಾರು 15ರಿಂದ 20 ನಿಮಿಷಗಳ ನಂತರ ಅಂಗಡಿ ಸ್ವಲ್ಪ ಖಾಲಿಯಾಯಿತು. ನಾನು ಧೈರ್ಯ ಮಾಡಿ ಮುಂಗೇರಿ ಸೇಠ್ ಎದುರು ಹೋಗಿ ನಿಂತುಕೊಂಡೆ. ಅವರು ಕೆಳಗೆ ನೋಡುತ್ತಾ ಕ್ಯಾಲ್ಕುಲೇಟರ್ ಚಲಾಯಿಸುತ್ತಿದ್ದರು. ನಂತರ ಮೊಬೈಲ್ ತೆಗೆದುಕೊಂಡು ಯಾರಿಗೋ ಮಾತನಾಡಲು ಶುರು ಮಾಡಿದರು. ಸಕ್ಕರೆ ಮತ್ತು ಇತರ ಸಾಮಾನುಗಳ ಟ್ರಕ್ ತರಿಸುವ ಬಗ್ಗೆ ಅವರು ಮಾತನಾಡುತ್ತಿದ್ದರು. ಅವರ ದೊಡ್ಡ ದೊಡ್ಡ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿನಲ್ಲಿಯೂ ಕೆಲವು ಆಲೋಚನೆಗಳು ಬರಲಾರಂಭಿಸಿದವು. ನನಗೂ ಇಂತಹದ್ದೇ ಆದಾಯವಿದ್ದರೆ ನನ್ನ ಮಕ್ಕಳು ಎಷ್ಟು ಸಂತೋಷವಾಗಿರುತ್ತಿದ್ದರು. ಸರಿತಾಳಿಗೂ ಹೊಸ ಬಟ್ಟೆಗಳು ಸಿಗುತ್ತಿದ್ದವು. ನಾನು ಹೀಗೆ ಕನಸಿನಲ್ಲಿ ಮುಳುಗಿದ್ದೆ. ಅಷ್ಟರಲ್ಲಿ ಮತ್ತೆ ಗ್ರಾಹಕರು ಅಂಗಡಿಗೆ ಬರಲಾರಂಭಿಸಿದರು. ಆ ಅಂಗಡಿ ಎಂದಿಗೂ ಶಾಂತವಾಗಿರುತ್ತಿರಲಿಲ್ಲ. ಪ್ರತಿಕ್ಷಣವೂ ಯಾರಾದರೊಬ್ಬರು ಬರುತ್ತಲೇ ಇರುತ್ತಿದ್ದರು. ಮತ್ತೊಮ್ಮೆ 3-4 ಜನರು ಒಳಗೆ ಬಂದರು. ಅವರ ಕೈಯಲ್ಲಿ ಲಿಸ್ಟ್ಗಳಿದ್ದವು. ಯಾರೋ ಖರೀದಿ ಮಾಡುತ್ತಿದ್ದರು. ಇನ್ಯಾರೋ ಕೆಲಸಗಾರ ಹುಡುಗರನ್ನು ಯಾವುದೋ ಸಾಮಾನಿನ ಬಗ್ಗೆ ವಿಚಾರಿಸುತ್ತಿದ್ದರು. ಗಲ್ಲಾಪೆಟ್ಟಿಗೆಯ ಸುತ್ತ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಕಾಲ್ ಮುಗಿಸಿದ ನಂತರ ಮುಂಗೇರಿ ಸೇಠ್ ಮೇಲೆ ನೋಡಿದಾಗ ನಾನು ಅವರ ಎದುರು ನಿಂತಿದ್ದೆ. ಅವರು ತಮ್ಮ ಕನ್ನಡಕವನ್ನು ತೆಗೆದು ನನ್ನನ್ನು ಬಹಳ ಗಮನವಿಟ್ಟು ನೋಡತೊಡಗಿದರು. ಚಂದನ್, ಎಲ್ಲವೂ ಸರಿಯಾಗಿದೆಯೇ? ನೀನು ಇಲ್ಲಿ ಹೇಗೆ ಎಂದು ಅವರು ಸ್ವಲ್ಪ ವ್ಯಂಗ್ಯದ ಧ್ವನಿಯಲ್ಲಿ ಕೇಳಿದರು. ಇದನ್ನು ಕೇಳಿದ ತಕ್ಷಣ ನನಗೆ ನೆಲದೊಳಗೆ ಹುದುಗಿ ಹೋಗುವಂತೆ ಅನಿಸಿತು. ಅವರು ಹೇಳಿದ್ದೂ ಸರಿಯಾಗಿತ್ತು. ನಾನು ಅಲ್ಲಿಗೆ ಎಂದಿಗೂ ಖರೀದಿ ಮಾಡಲು ಬರುತ್ತಿರಲಿಲ್ಲ. ಏಕೆಂದರೆ ಅವರ ಅಂಗಡಿಯಲ್ಲಿ ದುಬಾರಿ ಸಾಮಾನುಗಳು ಮಾತ್ರ ಸಿಗುತ್ತಿದ್ದವು. ನಾನಾದರೋ ಒಬ್ಬ ಬಡವ. ನಾನು ಯಾವಾಗಲೂ ಯಾವುದಾದರೂ ಸಣ್ಣ ಅಂಗಡಿಯಿಂದ ಅಗ್ಗದ ಹಿಟ್ಟು, ಮೈದಾ ಮತ್ತು ಇತರ ಅಗತ್ಯ ಸಾಮಾನುಗಳನ್ನು ತರುತ್ತಿದ್ದೆ.
ಅದು ಕೂಡ ಕಳಪೆ ಗುಣಮಟ್ಟದ್ದಾಗಿರುತ್ತಿತ್ತು. ಹೇಗೂ ಮನೆಯ ಖರ್ಚು ಸಾಗುತ್ತಿತ್ತು. ಈಗ ನನ್ನನ್ನು ಇಲ್ಲಿ ನೋಡಿ ಅವರಿಗೆ ಆಶ್ಚರ್ಯವಾಗುತ್ತಿತ್ತು. ನಾನು ಧೈರ್ಯ ತಂದುಕೊಂಡು ಹೇಳಿದೆ, ಮುಂಗೇರಿ ಸೇಠ್, ನಿಮ್ಮಲ್ಲಿ ಒಂದು ಕೆಲಸವಿತ್ತು. ನನ್ನ ಧ್ವನಿ ನಡುಗುತ್ತಿತ್ತು. ಅವರು ಹೇಳಿದರು, ಬೇಗ ಹೇಳು, ಆಮೇಲೆ ನಾನು ಮಾಲು ತರಿಸಲು ಹೋಗಬೇಕು. ನೀವು ಹಿಂದಕ್ಕೆ ಸರಿಯದಿದ್ದರೆ ಈ ಕೆಲಸಗಾರರು ಕೆಲಸವನ್ನೇ ಮಾಡುವುದಿಲ್ಲ. ಹೀಗೆ ಹೇಳುತ್ತಾ ಅವರು ಜೇಬಿನಿಂದ ಕೆಲವು ಚೀಟಿಗಳನ್ನು ತೆಗೆದು ಲೆಕ್ಕಾಚಾರ ನೋಡಲಾರಂಭಿಸಿದರು. ನಾನು ಅವರ ಮುಂದೆ ತಟಸ್ಥವಾಗಿ ನಿಂತಿದ್ದೆ. ಮಾತನ್ನು ಹೇಗೆ ಶುರು ಮಾಡಬೇಕು ಎಂಬುದು ಅರ್ಥವಾಗುತ್ತಿರಲಿಲ್ಲ. ನಂತರ ಅವರು ಮೇಲೆ ನೋಡಿದರು, ಕನ್ನಡಕವನ್ನು ಸ್ವಲ್ಪ ಕೆಳಕ್ಕೆ ಇಳಿಸಿ ನನ್ನನ್ನು ದಿಟ್ಟಿಸಿ ನೋಡಿದರು. ಅಲ್ಲಿಂದಲೇ ನಾನು ಧೈರ್ಯ ಮಾಡಿ ನನ್ನ ವಿಷಯವನ್ನು ಹೇಳಿಬಿಟ್ಟೆ. ನಾನು ಅವರಲ್ಲಿ ಸ್ವಲ್ಪ ಹಿಟ್ಟನ್ನು ಸಾಲವಾಗಿ ಕೇಳಿದೆ ಮತ್ತು ಅತಿ ಶೀಘ್ರದಲ್ಲಿ ಹಣವನ್ನು ಮರಳಿಸುವುದಾಗಿ ಹೇಳಿದೆ. ಇದನ್ನು ಕೇಳಿದ ತಕ್ಷಣ ಅವರ ಮುಖದ ಬಣ್ಣ ಬದಲಾಯಿತು. ಇವನನ್ನು ಒಳಗೆ ಬಿಟ್ಟವರು ಯಾರು? ಸಾಲ ಕೇಳುವ ಯಾವುದೇ ವ್ಯಕ್ತಿ ನನಗೆ ಅಂಗಡಿಯಲ್ಲಿ ಇರಬಾರದು ಎಂದು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ನೀವು ಏನು ಮಾಡುತ್ತಿದ್ದೀರಿ ಎಂದು ಅವರು ನನ್ನ ಮೇಲಲ್ಲ, ಬದಲಾಗಿ ತಮ್ಮ ಕೆಲಸಗಾರರ ಮೇಲೆ ಕೋಪದಿಂದ ಕಿರುಚುತ್ತಿದ್ದರು. ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ 6-7 ಹುಡುಗರು ಮತ್ತು ಗ್ರಾಹಕರೆಲ್ಲರೂ ನಮ್ಮ ಕಡೆ ನೋಡತೊಡಗಿದರು. ನಾನು ತಲೆ ತಗ್ಗಿಸಿ ಎದೆಯ ಮೇಲೆ ಕೈ ಕಟ್ಟಿಕೊಂಡು ಒಬ್ಬ ಕೆಲಸಗಾರನಂತೆ ನಿಂತಿದ್ದೆ. ಅವರು ತಮ್ಮ ಹುಡುಗರ ಮೇಲೆ ಬೈಯುತ್ತಿದ್ದರು, ನನ್ನಂತಹ ಬಡವನನ್ನು ಅಂಗಡಿಯೊಳಗೆ ಏಕೆ ಬಿಟ್ಟಿರಿ ಎಂದು. ಅಷ್ಟರಲ್ಲಿ ಒಬ್ಬ ಹುಡುಗ ಮುಂದೆ ಬಂದು ನನ್ನ ಕೈ ಹಿಡಿದು ನನ್ನನ್ನು ಹೊರಗೆ ಕರೆಯೊಯ್ಯಲಾರಂಭಿಸಿದನು. ಹೊರಗೆ ಬಂದ ನಂತರ ಆ ಹುಡುಗ ಹೇಳಿದ, ಅಣ್ಣ, ಸ್ವಲ್ಪವಾದರೂ ಅರ್ಥಮಾಡಿಕೊಳ್ಳಿ, ನಮ್ಮ ಕೆಲಸವನ್ನು ಯಾಕೆ ಅಪಾಯಕ್ಕೆ ಸಿಲುಕಿಸುತ್ತೀರಿ? ಮುಂಗೇರಿ ಸೇಠ್ ಸಾಲ ಕೊಡುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿರುವಾಗ ನೀವು ಮತ್ತೆ ಯಾಕೆ ಬರುತ್ತೀರಿ? ಈಗ ಸೇಠ್ಜಿ 2-3 ಗಂಟೆಗಳ ಕಾಲ ನಮ್ಮೆಲ್ಲರ ಮೇಲೆ ಕೋಪ ಹೊರಹಾಕುತ್ತಲೇ ಇರುತ್ತಾರೆ. ಇಷ್ಟು ಹೇಳಿ ಆ ಹುಡುಗ ಮತ್ತೆ ಒಳಗೆ ಹೋದನು. ಅದು ಕೇವಲ ಒಂದು ಅಂಗಡಿಯಾಗಿರಲಿಲ್ಲ, ಬದಲಾಗಿ 7-8 ಅಂಗಡಿಗಳನ್ನು ಸೇರಿಸಿ ಮಾಡಿದ ಒಂದು ದೊಡ್ಡ ಹಾಲ್ ಆಗಿತ್ತು. ಅಲ್ಲಿ ಕಿರಾಣಿ ಸಾಮಾನುಗಳ ಸಂಪೂರ್ಣ ವ್ಯವಸ್ಥೆಯಿತ್ತು. ನಾನು ಹೊರಗೆ ನಿಂತು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆ ದೊಡ್ಡ ಅಂಗಡಿಯನ್ನು ನೋಡುತ್ತಾ ಮನಸ್ಸಿನಲ್ಲೇ ಅಂದುಕೊಂಡೆ, ನಿಜವಾಗಿಯೂ ದೊಡ್ಡ ವ್ಯಾಪಾರಿಗಳ ಹೃದಯ ಕಲ್ಲಿನಂತೆ ಗಟ್ಟಿಯಾಗಿರುತ್ತದೆ. ನಂತರ ನಾನು ನನ್ನ ತುಂಡಾದ ಬೂಟುಗಳನ್ನು ಎಳೆಯುತ್ತಾ ಹೊರಗೆ ಮರಳಿದೆ. ಮನೆಗೆ ತಲುಪಿದ ತಕ್ಷಣ ನನ್ನ ಪತ್ನಿ ಹೇಳಿದಳು, ನಾನು ಮೊದಲೇ ಹೇಳಿರಲಿಲ್ಲವೇ ಮುಂಗೇರಿ ಸೇಠ್ ಬಳಿ ಹೋಗಬೇಡಿ ಎಂದು? ಅವರು ಸಾಲ ಕೊಡುವುದಿಲ್ಲ. ಆದರೆ ನೀವು ನನ್ನ ಮಾತನ್ನು ಎಲ್ಲಿ ಕೇಳಬೇಕಿತ್ತು? ಈಗ ಅವಮಾನ ಮಾಡಿಸಿಕೊಂಡು ಬಂದಿರಲ್ಲವೇ? ನಾನು ನಾಚಿಕೆಯಿಂದ ಅವಳ ಮುಂದೆ ತಲೆ ಎತ್ತಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಅಲ್ಲಿ ಬಡಾವಣೆಯ 3-4 ಜನರು ಮತ್ತು ಕೆಲವು ಕೂಲಿ ಆಳುಗಳು ನಿಂತಿದ್ದರು. ಅವರಲ್ಲಿ 3-4 ಹುಡುಗರು ನಮ್ಮದೇ ಬಡಾವಣೆಯವರಾಗಿದ್ದರು. ಅವರೆಲ್ಲರೂ ನನ್ನ ಅವಮಾನವನ್ನು ತಮ್ಮ ಕಣ್ಣಾರೆ ನೋಡಿದ್ದರು. ಆ ಕ್ಷಣದಲ್ಲಿ ನನಗೆ ಯಾರಿಗೂ ಮುಖ ತೋರಿಸಲು ಸಾಧ್ಯವಿಲ್ಲ ಎಂಬಂತೆ ಅನಿಸುತ್ತಿತ್ತು. ನಾನು ಅಂಗಳದಿಂದ ಎದ್ದು ನೇರವಾಗಿ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ನಂತರ ಸಣ್ಣ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ನನ್ನ ಈ ಪರೀಕ್ಷೆ ಎಂದು ಮುಗಿಯುವುದೋ ಎಂದು ಮನಸ್ಸಿನಲ್ಲೇ ಕೊರಗುತ್ತಿದ್ದೆ. ನನ್ನ ಜೀವನ ಎಷ್ಟು ಹಾಳಾಗಿದೆಯೋ ಅಷ್ಟು ನಾಲಾಯಕ್ ನಾನಂತೂ ಇರಲಿಲ್ಲ. ನಾನು ಓದಿಕೊಂಡಿದ್ದೆ, ಪದವಿಗಳೂ ಇದ್ದವು, ಆದರೆ ಕೆಲಸ ಮಾತ್ರ ಎಲ್ಲಿಯೂ ಸಿಗುತ್ತಿರಲಿಲ್ಲ. ಅಳುತ್ತಾ ಅಳುತ್ತಾ ಮಧ್ಯಾಹ್ನವಾಯಿತು. ಸ್ವಲ್ಪ ಸಮಯದ ನಂತರ ಮಕ್ಕಳು ಕೂಡ ಶಾಲೆಯಿಂದ ಮನೆಗೆ ಬಂದರು. ಅವರು ತಮ್ಮ ತಾಯಿಯ ಬಳಿ ಊಟ ಕೇಳಿದರು. ಸರಿತಾ ಕೂಡ ನನಗೆ ನೀಡಿದ ಅದೇ ಉತ್ತರವನ್ನು ನೀಡಿದಳು, ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಎಂದು. ನೋಡುತ್ತಲೇ ಮಧ್ಯಾಹ್ನ ಕಳೆದು ಸಂಜೆಯಾಗತೊಡಗಿತು. ನಾವು 4 ಚಾಪೆಗಳ ಮೇಲೆ ಕುಳಿತಿದ್ದೆವು. ಯಾರೂ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಮಾತನಾಡಲು ನಮ್ಮ ಬಳಿ ಯಾವುದೇ ವಿಷಯವಿರಲಿಲ್ಲ. ಏನಾದರೂ ಇತ್ತು ಎಂದರೆ ಅದು ಕೇವಲ ಬಡತನ ಮಾತ್ರ. ನನ್ನ 10 ವರ್ಷದ ಮಗ ವಿಶಾಲ್ ಸುಮ್ಮನೆ ಕುಳಿತಿದ್ದನು. ಅವನಿಗಿಂತ ಚಿಕ್ಕವನಾದ 7 ವರ್ಷದ ಅನ್ಶುಲ್ ತನ್ನ ತಾಯಿಯೊಂದಿಗೆ ಏನೋ ಮಾತನಾಡತೊಡಗಿದನು. 4 ವರ್ಷದ ರಿಯಾ ನನ್ನ ಮಡಲಲ್ಲಿ ತಲೆ ಇಟ್ಟು ಕುಳಿತಿದ್ದಳು. ಅಷ್ಟರಲ್ಲಿ ಸರಿತಾ ಹೇಳಿದಳು, ನಾನು ನೆರೆಹೊರೆಯವರಿಂದ ಸ್ವಲ್ಪ ಹಿಟ್ಟನ್ನು ಸಾಲವಾಗಿ ತೆಗೆದುಕೊಂಡು ಬರುತ್ತೇನೆ, ನಂತರ ಮರಳಿಸೋಣ. ನಾನು ಅವಳನ್ನು ತಡೆಯಲು ಬಯಸಿದ್ದೆ. ನೀನು ಕೂಡ ನನ್ನಂತೆ ಬರಿಗೈಲಿ ಅವಮಾನ ಮಾಡಿಸಿಕೊಂಡು ಬರಬೇಡ ಎಂದು ಹೇಳಬೇಕೆಂದಿದ್ದೆ. ಆದರೆ ನನ್ನಿಂದ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನನ್ನ ಮಕ್ಕಳು ಹಸಿವಿನಿಂದ ತತ್ತರಿಸುವುದನ್ನು ನೋಡಲು ನನಗೆ ಸಾಧ್ಯವಿರಲಿಲ್ಲ. ಸರಿತಾ ಚಾಪೆಯಿಂದ ಎದ್ದು ಹೊರಗೆ ಹೋದಳು. ಸ್ವಲ್ಪ ಕತ್ತಲಾಗತೊಡಗಿತ್ತು. ಅವಳು ಮನೆಯಿಂದ ಹೋದ ಸುಮಾರು 15 ನಿಮಿಷಗಳ ನಂತರ ಮರಳಿದಾಗ ಅವಳ ಕೈ ಬರಿದಾಗಿರಲಿಲ್ಲ. ಅವಳ ಕೈಯಲ್ಲಿ ಒಂದು ಪಾತ್ರೆ ಇತ್ತು. ಅದನ್ನು ನೋಡಿದ ತಕ್ಷಣ ಮಕ್ಕಳು ಖುಷಿಯಾದರು. ಅವಳು ಪಾತ್ರೆಯ ಮುಚ್ಚಳ ತೆಗೆದಾಗ ಅದರಲ್ಲಿ ಅನ್ನವಿತ್ತು. ಅನ್ನವನ್ನು ಕಂಡು ಮಕ್ಕಳ ಸಂತೋಷ ಇನ್ನೂ ಹೆಚ್ಚಾಯಿತು. ಸರಿತಾ ಹೇಳಿದಳು, ಅವಳು ನೆರೆಯವರಿಂದ ಹಿಟ್ಟು ಕೇಳಲು ಹೋಗಿದ್ದಳು.
ಆದರೆ ಅವರ ಪಕ್ಕದ ಮನೆಯಲ್ಲಿ ಯಾವುದೋ ಕೆಲಸದ ನಿಮಿತ್ತ ಅಡುಗೆ ನಡೆಯುತ್ತಿತ್ತು. ಅವರು ನನ್ನನ್ನು ನೋಡಿ ಮಕ್ಕಳಿಗಾಗಿ ಸ್ವಲ್ಪ ಅನ್ನ ತೆಗೆದುಕೊಂಡು ಹೋಗು ಎಂದು ಹೇಳಿದರು. ನಾನು ಹಿಟ್ಟು ಕೇಳಲೇ ಇಲ್ಲ ಮತ್ತು ಯಾರ ಮುಂದೆಯೂ ಕೈಚಾಚಬೇಕಾಗಿ ಬರಲಿಲ್ಲ. ಸರಿತಾದೇವರಿಗೂ ಧನ್ಯವಾದ ಅರ್ಪಿಸುತ್ತಾ ನಮಗೆಲ್ಲ ವಿಷಯ ತಿಳಿಸುತ್ತಿದ್ದಳು. ನಂತರ ನಾವೆಲ್ಲರೂ ಸೇರಿ ಆ ಅನ್ನವನ್ನೇ ತಿಂದೆವು ಮತ್ತು ದೇವರಿಗೆ ನಮಸ್ಕರಿಸಿದೆವು. ಅಷ್ಟು ಜನರಿಗೆ ಆ ಅನ್ನ ಹೆಚ್ಚೇನೂ ಇರಲಿಲ್ಲ, ಆದರೆ ಹೇಗೂ ಹೊಟ್ಟೆ ತುಂಬಿತು. ಮನುಷ್ಯನ ಬಳಿ ಕಡಿಮೆ ಇರಲಿ ಅಥವಾ ಹೆಚ್ಚು ಇರಲಿ, ಪ್ರತಿ ಪರಿಸ್ಥಿತಿಯಲ್ಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಎಂಬುದು ಸತ್ಯ. ಇದನ್ನೇ ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಕಲಿಸಿದ್ದೆ. ಆ ರಾತ್ರಿಯೂ ಹೇಗೋ ಕಳೆದು ಮರುದಿನ ಬೆಳಿಗ್ಗೆಯಾಯಿತು. ಬೆಳಿಗ್ಗೆಯಾಗುತ್ತಲೇ ನಾನು ಕೂಲಿ ಕೆಲಸದ ಹುಡುಕಾಟದಲ್ಲಿ ಹೊರಟೆ. ರಾತ್ರಿ ನನ್ನ ಗೆಳೆಯನೊಬ್ಬ ಫೋನ್ ಮಾಡಿ ಮತ್ತೆ ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸ ಶುರು ಮಾಡಲಾಗಿದೆ, ನಾಳೆಯಿಂದ ಬಾ ಎಂದು ಹೇಳಿದ್ದನು. ನಾನು ತಿಂಡಿ ತಿನ್ನದೆಯೇ ಮನೆಯಿಂದ ಹೊರಟೆ, ಏಕೆಂದರೆ ಇಂದು ತಿನ್ನಲು ಏನೂ ಇರಲಿಲ್ಲ. ಮಕ್ಕಳು ಕೂಡ ಖಾಲಿ ಹೊಟ್ಟೆಯಲ್ಲೇ ಶಾಲೆಗೆ ಹೋಗಿದ್ದರು. ನಿನ್ನೆಯ ನಂತರ ಇಂದು ಮತ್ತೊಂದು ಕಷ್ಟದ ದಿನ ಆರಂಭವಾಗಿತ್ತು. ಭಟ್ಟಿಯಲ್ಲಿ ನನಗೆ ಕೆಲಸ ಸಿಕ್ಕಿತು. ಮಧ್ಯಾಹ್ನ ಕೂಲಿ ಹಣದಿಂದ ಹಿಟ್ಟನ್ನು ಖರೀದಿಸಿ ಮನೆಗೆ ಬಂದೆ. ಸರಿತಾ ರೊಟ್ಟಿ ಮಾಡಿದಳು ಮತ್ತು ಆ ದಿನವೂ ಕಳೆದು ಹೋಯಿತು. 2 ದಿನದ ಊಟದ ವ್ಯವಸ್ಥೆಯಾಯಿತು. ನಾನು ಸಂಪೂರ್ಣ ಕೂಲಿ ಹಣದಿಂದ ಹಿಟ್ಟನ್ನೇ ಕೊಂಡುಕೊಂಡಿದ್ದೆ, ಏಕೆಂದರೆ ಹಿಟ್ಟಿಲ್ಲದೆ ಬದುಕು ಸಾಗಿಸಲು ಸಾಧ್ಯವಿರಲಿಲ್ಲ. ರೊಟ್ಟಿಯನ್ನು ನಾವು ಬರೀ ನೀರಿನ ಜೊತೆಗೂ ತಿಂದುಬಿಡುತ್ತಿದ್ದೆವು. 2-3 ದಿನ ನಾನು ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸ ಮಾಡಿದೆ. ನಂತರ ಮತ್ತೆ ಕೆಲಸ ಮುಗಿಯಿತು ಮತ್ತು ನಮಗೆ ರಜೆ ನೀಡಲಾಯಿತು. ಮತ್ತೆ ಕೆಲಸ ಶುರುವಾದಾಗ ಕರೆಯುತ್ತೇವೆ ಎಂದು ಹೇಳಿದರು. ನಾನು ಮತ್ತೆ ನಿರುದ್ಯೋಗಿಯಾಗಿ ಮನೆಯಲ್ಲಿ ಕುಳಿತುಕೊಂಡೆ. ಮನೆಯಲ್ಲಿ ಇನ್ನೂ ಸ್ವಲ್ಪ ಹಿಟ್ಟು ಬಾಕಿಯಿತ್ತು. ಆದರೆ ಈ ಹಿಟ್ಟು ಮುಗಿದ ಮೇಲೆ ನಾನು ಎಲ್ಲಿಗೆ ಹೋಗಲಿ ಎಂಬ ಆತಂಕ ಮನಸ್ಸಿನಲ್ಲಿ ಕಾಡುತ್ತಲೇ ಇತ್ತು. ಅದು ಮಧ್ಯಾಹ್ನದ ಸಮಯ. ನಾನು ಮನೆಯಲ್ಲೇ ಕುಳಿತಿದ್ದೆ. 3 ಮಕ್ಕಳು ಶಾಲೆಗೆ ಹೋಗಿದ್ದರು. ನನ್ನ 3 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದರು ಮತ್ತು 3 ಒಟ್ಟಿಗೆ ಹೋಗಿ ಒಟ್ಟಿಗೆ ಹಿಂತಿರುಗುತ್ತಿದ್ದರು. ಸರಿತಾ ಅದೇ ಸಮಯದಲ್ಲಿ ಕೋಣೆಯೊಳಗೆ ಬಂದು ಹೇಳಿದಳು, ನೀವು ಬೇರೆ ಯಾವುದಾದರೂ ಕೆಲಸ ಯಾಕೆ ಹುಡುಕಬಾರದು? ಅವಳು ಪದೇ ಪದೇ ಇದನ್ನೇ ಹೇಳುತ್ತಿದ್ದಳು. ಹಲವು ಬಾರಿ ನನಗೆ ಇದು ಇಷ್ಟವಾಗುತ್ತಿರಲಿಲ್ಲ, ಆದರೆ ಅವಳು ನನ್ನ ಕಷ್ಟವನ್ನು ಕಡಿಮೆ ಮಾಡಲು ಬಯಸುತ್ತಿದ್ದಾಳೆ ಎಂದು ನನಗೆ ತಿಳಿದಿತ್ತು. ಇಂದು ಅವಳು ಇದನ್ನೇ ಹೇಳಿದಾಗ ನನಗೆ ಸ್ವಲ್ಪ ಕೋಪ ಬಂದಿತು. ಚಂದನ್ನ ಕೋಪ ಏನಾಗುತ್ತದೆ? ಸರಿತಾಳ ಸಲಹೆ ಅವನನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ? ಸರಿತಾ, ನಿನಗೆ ಯಾಕೆ ಅರ್ಥವಾಗುತ್ತಿಲ್ಲ? ನಾನು ಕೆಲಸ ಮಾಡಬಾರದು ಎಂದು ನನ್ನ ಮನಸ್ಸಿಗೆ ಅನಿಸುವುದಿಲ್ಲವೇ? ನನ್ನ ಮಕ್ಕಳು ಹೊಟ್ಟೆ ತುಂಬ ಉಣ್ಣಬೇಕು, ನನ್ನ ಹೆಂಡತಿ ಸಂತೋಷವಾಗಿರಬೇಕು ಎಂದು ನನಗೂ ಆಸೆ ಇರುವುದಿಲ್ಲವೇ? ನಾನೇನೂ ಕಲ್ಲಲ್ಲ. ಎಲ್ಲವೂ ಸರಿಯಾಗಲಿ ಎಂದು ನನಗೂ ಅನ್ನಿಸುತ್ತದೆ. ಆದರೆ ನಾನು ಏನು ಮಾಡಲಿ? ಯಾರೂ ನನ್ನನ್ನು ಕೆಲಸಕ್ಕೆ ಇಟ್ಟುಕೊಳ್ಳುತ್ತಿಲ್ಲ. ನಿನಗೆ ಗೊತ್ತಿಲ್ಲ, ಮೊನ್ನೆಯಷ್ಟೇ ನಾನು ಒಂದು ಫ್ಯಾಕ್ಟರಿಗೆ ಹೋಗಿದ್ದೆ. ಅಲ್ಲಿ ಲೆಕ್ಕಪತ್ರ ಬರೆಯಲು ಓದಿಕೊಂಡಿರುವ ವ್ಯಕ್ತಿಯ ಅವಶ್ಯಕತೆಯಿತ್ತು. ಸಂಬಳವೂ ಅಷ್ಟೇನೂ ಹೆಚ್ಚಿರಲಿಲ್ಲ, ಆದರೂ ಕೆಲಸ ಸಿಗಬಹುದೆಂಬ ಆಸೆಯಿಂದ ಹೋಗಿದ್ದೆ. ಆದರೆ ನನ್ನ ಹಣೆಬರಹ ಸರಿಯಿಲ್ಲ. ಅಲ್ಲಿ ಮೊದಲೇ ಬೇರೆಯವರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಈಗ ನೀನೇ ಹೇಳು, ನಾನು ಏನು ಮಾಡಲಿ ಎಂದು ನಾನು ಸಿಟ್ಟಿನಿಂದಲೇ ಹೇಳಿದೆ. ಅವಳು ತಲೆ ತಗ್ಗಿಸಿ ಕುಳಿತಿದ್ದಳು, ಏನನ್ನೂ ಮಾತನಾಡಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಳು ಮೌನ ಮುರಿದಳು. ಅವಳು ನನ್ನ ಬಳಿ ಮಾತನಾಡಲು ಅನುಮತಿ ಕೇಳುತ್ತಿದ್ದಳು. ನಾನು ಅಂದೆ, ಸರಿತಾ, ಇಂದಿನವರೆಗೂ ನೀನು ಮಾತನಾಡಲು ಅನುಮತಿ ಕೇಳಿರಲಿಲ್ಲ. ಇಂದು ಅಂತಹ ವಿಶೇಷವೇನಿದೆ? ಅವಳ ಮುಖದ ಮೇಲಿನ ಉದಾಸೀನತೆ ಇನ್ನೂ ಗಾಢವಾಯಿತು. ಅವಳು ಪಕ್ಕದ ಚಾಪೆಯಿಂದ ಎದ್ದು ಬಂದು ನನ್ನ ಚಾಪೆಯ ಮೇಲೆ ಕುಳಿತು ನನ್ನ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡಳು. ಚಂದನ್, ನಮ್ಮ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ನೀವು ಅನುಮತಿ ನೀಡುವುದಾದರೆ ನಾನು ಕೂಡ ಯಾವುದಾದರೂ ಕೆಲಸ ಮಾಡುತ್ತೇನೆ. ಜನರ ಮನೆಗಳಿಗೆ ಹೋಗಿ ಕೆಲಸ ಮಾಡುತ್ತೇನೆ. ಇದರಿಂದ ಮನೆಯ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತದೆ ಮತ್ತು ನಿಮ್ಮ ಮೇಲಿನ ಸಂಪೂರ್ಣ ಹೊರೆ ಕೂಡ ಕಡಿಮೆಯಾಗುತ್ತದೆ. ನೀವು ತಂದೆಯಾಗಿರುವಂತೆ ನಾನು ತಾಯಿ ಮಕ್ಕಳಿಗಾಗಿ ಏನನ್ನಾದರೂ ಮಾಡುವುದು ನನ್ನ ಧರ್ಮ ಕೂಡ ಹೌದು. ಹೆಂಗಸರು ಹೊರಗೆ ಹೋಗಿ ಕೆಲಸ ಮಾಡುವುದು ನನಗೆ ಇಷ್ಟವಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ನನ್ನ ಹೆಂಡತಿ ಇತರರ ಮನೆಗಳಲ್ಲಿ ಕೆಲಸದವಳಾಗುವುದು ನನಗೆ ಇಷ್ಟವಿರಲಿಲ್ಲ. ಆದರೆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತೆಂದರೆ ಅವಳು ಧೈರ್ಯ ಮಾಡಿ ಈ ಮಾತನ್ನು ಹೇಳಿದ್ದಳು. ಸರಿತಾ, ನಿನಗೆ ಗೊತ್ತಿದೆ ನನಗೆ ಇದೆಲ್ಲ ಇಷ್ಟವಿಲ್ಲ ಎಂದು. ನೀನು ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗುವುದು ನನಗೆ ಕಿಂಚಿತ್ತೂ ಇಷ್ಟವಿಲ್ಲ. ಅಲ್ಲಿ ಗಂಡಸರು ಇರುತ್ತಾರೆ, ಜಗತ್ತು ಹೇಗಿದೆ ಎಂದು ನಿನಗೆ ಗೊತ್ತಿಲ್ಲ. ಕೆಲಸ ಮಾಡುವ ಹೆಂಗಸರ ಜೊತೆ ಜನರು ಹೇಗೆಲ್ಲ ವರ್ತಿಸುತ್ತಾರೆ ಎಂಬುದು ನಿನಗೆ ತಿಳಿದಿಲ್ಲ. ನೀನು ಜಗತ್ತನ್ನು ನೋಡಿಲ್ಲ. ನಾನು ಪ್ರತಿದಿನ ಹೊರಗೆ ಹೋಗುತ್ತೇನೆ, ನನಗೆಲ್ಲ ತಿಳಿದಿದೆ. ಸಾಕು, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡು. ನಾನು ಖಂಡಿತ ಏನಾದರೊಂದು ಮಾಡುತ್ತೇನೆ.
ನೀನು ಮನೆಯಲ್ಲೇ ಇರು. ನನ್ನ ಹೆಂಡತಿ ಕೆಟ್ಟ ಹೆಸರು ತಂದುಕೊಳ್ಳುವುದು ನನಗೆ ಇಷ್ಟವಿಲ್ಲ. ನಾನು ಅವಳಿಗೆ ತಿಳಿ ಹೇಳುತ್ತಿದ್ದೆ. ನನ್ನ ಧ್ವನಿಯಲ್ಲಿ ಕಠಿಣತೆಯೂ ಇತ್ತು ಮತ್ತು ನೋವು ಕೂಡ ಇತ್ತು. ಅವಳು ಕೈಮುಗಿದು ವಿವರಿಸತೊಡಗಿದಳು. ಚಂದನ್, ಈ ಆಲೋಚನೆಯನ್ನು ಬಿಟ್ಟುಬಿಡಿ. ಎಲ್ಲರೂ ಕೆಟ್ಟವರಲ್ಲ. ನನಗೆ ಯಾವುದಾದರೂ ಕೆಲಸ ಸಿಕ್ಕೇ ಸಿಗುತ್ತದೆ. ಮನೆಯ ತೊಂದರೆಗಳು ಕಡಿಮೆಯಾಗುತ್ತವೆ ಮತ್ತು ನಿಮಗೂ ಸ್ವಲ್ಪ ನಿರಾಳವೆನಿಸುತ್ತದೆ. ನಾನು ಅವಳ ಮಾತುಗಳನ್ನು ಕೇಳುತ್ತಿದ್ದೆ, ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಅವಳಿಗೆ ಕೆಲಸಕ್ಕೆ ಹೋಗಲು ಅನುಮತಿ ನೀಡಬಾರದೆಂದು ಮನಸ್ಸಿನಲ್ಲೇ ನಿರ್ಧರಿಸಿದ್ದೆ. ಆದರೂ ನಾನು ಅವಳಿಗೆ ಪ್ರೀತಿಯಿಂದಲೇ ವಿವರಿಸುತ್ತಿದ್ದೆ, ಏಕೆಂದರೆ ನಾನು ಅವಳಿಗೆ ಅರ್ಥಮಾಡಿಸಲು ಬಯಸಿದ್ದೇ ಹೊರತು ಹೆದರಿಸಲಲ್ಲ. ಸ್ವಲ್ಪ ಸಮಯ ಅವಳು ಮೌನವಾಗಿದ್ದಳು. ನಂತರ ಹೇಳಿದಳು, ಸರಿ, ನಿಮ್ಮ ಇಷ್ಟದಂತೆಯೇ ಆಗಲಿ. ನಿಮಗೆ ಯಾವುದು ಸರಿ ಎನಿಸುತ್ತದೋ ಅದನ್ನೇ ಮಾಡಿ. ನನಗೆ ಸ್ವಲ್ಪ ಹಿಟ್ಟು ತಂದುಕೊಡಿ. ಮಕ್ಕಳು ಶಾಲೆಯಿಂದ ಬರುವ ಸಮಯವಾಯಿತು. ರೊಟ್ಟಿ ಮಾಡಬೇಕು. ನಿಮಗೆ ನಾನು ಕೆಲಸ ಮಾಡುವುದು ಇಷ್ಟವಿಲ್ಲ ಎಂದ ಮೇಲೆ ಸರಿ. ನಾನು ನಿಮ್ಮ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡಿ. ಅವಳ ಧ್ವನಿಯಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಇನ್ನು ಮುಂದೆ ಎಲ್ಲವೂ ನನ್ನ ಮೇಲೆಯೇ ಅವಲಂಬಿತವಾಗಿದೆ ಎಂದು ಅವಳು ನನಗೆ ತಿಳಿಸಲು ಬಯಸಿದ್ದಳು. ನಾನು ತಕ್ಷಣವೇ ಅಂದೆ, ಸರಿತಾ, ಬೇಕಾದರೆ ನಾನು ಹಸಿದು ಮಲಗುತ್ತೇನೆ. ಮಕ್ಕಳನ್ನು ಹಸಿದು ಮಲಗಿಸುತ್ತೇನೆ. ಆದರೆ ನಿನ್ನಿಂದ ಕೆಲಸ ಮಾಡಿಸುವುದಿಲ್ಲ. ಕೆಲಸಗಳಲ್ಲೂ ವ್ಯತ್ಯಾಸವಿರುತ್ತದೆ. ನೀನು ಓದಿಕೊಂಡಿಲ್ಲ. ಬೇರೆಯವರ ಮನೆಯಲ್ಲಿ ಕಸ ಗುಡಿಸುವುದು, ಪಾತ್ರೆ ತೊಳೆಯುವುದು ನನಗೆ ಒಪ್ಪಿಗೆಯಿಲ್ಲ. ಈಗ ನೀನೇ ಯೋಚಿಸು. ಪ್ರತಿ ಮನೆಯಲ್ಲೂ ಗಂಡಸರು ಇರುತ್ತಾರೆ. ಗಂಡಸರ ಮುಂದೆ ಬಾಗಿ ಕೆಲಸ ಮಾಡುವುದು ನಿನಗೆ ಇಷ್ಟವಾಗುತ್ತದೆಯೇ? ಅವರ ವಸ್ತುಗಳನ್ನು ಸ್ವಚ್ಛ ಮಾಡುವುದು. ಒಂದು ವೇಳೆ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ನಿನಗೆ ನೆಮ್ಮದಿಯಿಂದ ಕೆಲಸ ಮಾಡಲು ಸಾಧ್ಯವೇ? ನಾನು ಮತ್ತೆ ಅವಳಿಗೆ ವಿವರಿಸುತ್ತಿದ್ದೆ. ಈ ಮಾತುಗಳನ್ನು ಕೇಳಿ ಸರಿತಾಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು ಮತ್ತು ಅವಳು ತಲೆಯಾಡಿಸುತ್ತಾ ಹೇಳಿದಳು, ಇಲ್ಲ ಚಂದನ್, ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ನನ್ನನ್ನು ಕೆಟ್ಟದಾಗಿ ನೋಡುವುದು ನನಗೂ ಇಷ್ಟವಿಲ್ಲ. ನಾನು ಕೇವಲ ನಿಮಗೆ ಸಹಾಯ ಮಾಡಲು ಬಯಸಿದ್ದೆ ಅಷ್ಟೇ. ಅಳುತ್ತಾ ಅವಳು ನನ್ನನ್ನು ಅಪ್ಪಿಕೊಂಡಳು. ಹೌದು ಸರಿತಾ, ನಾನು ಅದನ್ನೇ ಹೇಳುತ್ತಿರುವುದು. ಮುಂದಿನದನ್ನು ನೋಡೋಣ. ನೀನು ಯಾಕೆ ನಿನ್ನನ್ನು ನೀನು ಅವಮಾನಿಸಿಕೊಳ್ಳುತ್ತೀಯಾ? ಚಿಂತಿಸುವ ಅಗತ್ಯವಿಲ್ಲ. ನಾನು ಖಂಡಿತ ಏನಾದರೊಂದು ದಾರಿ ಹುಡುಕುತ್ತೇನೆ. ನೀನು ಚಿಂತೆ ಮಾಡಬೇಡ. ನಾನು ಅವಳಿಗೆ ಹೇಳಿಯೇನೋ ಬಿಟ್ಟೆ, ಆದರೆ ಒಳಗೊಳಗೆ ನಾನು ಏನು ಮಾಡಬಲ್ಲೆ ಎಂದು ಯೋಚಿಸುತ್ತಿದ್ದೆ. ಸರಿತಾ, ನೀನು ಒಂದು ಕೆಲಸ ಮಾಡು. ಪಕ್ಕದ ಮನೆಯವರಿಂದ ಸ್ವಲ್ಪ ಹಿಟ್ಟು ಸಾಲವಾಗಿ ಕೇಳಿತರು. ನಾನು ಮನಸ್ಸು ಮಾಡಿದ್ದೇನೆ. ನಾಳೆಯಿಂದ ಮತ್ತೆ ಸಂಪೂರ್ಣ ಶ್ರಮ ಹಾಕಿ ಕಚೇರಿಗಳಲ್ಲಿ ಕೆಲಸಕ್ಕಾಗಿ ಅರ್ಜಿ ಹಾಕುತ್ತೇನೆ. ಎಲ್ಲಾದರೂ ಖಂಡಿತ ಕೆಲಸ ಸಿಗುತ್ತದೆ ಎಂಬ ನಂಬಿಕೆ ನನಗಿದೆ. ನಾನು ತುಂಬಾ ಉತ್ಸಾಹದಿಂದ ಇವೆಲ್ಲವನ್ನೂ ಹೇಳುತ್ತಿದ್ದೆ. ನನ್ನಿಂದಾಗಿ ಸರಿತಾ ತುಂಬಾ ಕಷ್ಟಪಡುತ್ತಿದ್ದಾಳೆ ಮತ್ತು ಈಗ ಅವಳ ಕಷ್ಟವನ್ನು ಹೇಗಾದರೂ ಮಾಡಿ ದೂರ ಮಾಡಲೇಬೇಕು ಎಂದು ಮನಸ್ಸಿನಲ್ಲೇ ನಿರ್ಧರಿಸಿದ್ದೆ. ಬೇಕಾದರೆ ಇದಕ್ಕಾಗಿ 2 ದಿನ ಯಾವುದಾದರೂ ಕಚೇರಿಯಲ್ಲಿ ಕೈಮುಗಿದು ಕುಳಿತುಕೊಳ್ಳಲು ಸಿದ್ಧನಿದ್ದೆ. ಸ್ವಲ್ಪ ಸಮಯದ ನಂತರ ಅವಳು ಪಕ್ಕದ ಮನೆಯಿಂದ ಹಿಟ್ಟು ಸಾಲವಾಗಿ ತಂದಳು. ಅವಳ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾಳೆಯಿಂದ ನಾನು ಕೆಲಸ ಹುಡುಕಲು ಹೋಗುತ್ತೇನೆ ಮತ್ತು ನನ್ನ ಓದಿಗೆ ತಕ್ಕಂತೆ ಕಚೇರಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದಾಗಿನಿಂದ ಅವಳು ತುಂಬಾ ಖುಷಿಯಾಗಿದ್ದಳು. ಅವಳಿಗೆ ನನ್ನ ಕೆಲಸ ಸಿಗುವುದು ಖಚಿತ ಎಂಬಂತೆ ಭಾಸವಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಮಕ್ಕಳು ಕೂಡ ಮನೆಗೆ ಬಂದರು. ನಂತರ ನಾವೆಲ್ಲರೂ ಸೇರಿ ಊಟ ಮಾಡಿದೆವು. ಅಂದು ನಾವು ಹೊಟ್ಟೆ ತುಂಬ ಉಣ್ಣೆವು. ರಾತ್ರಿ ಅಡುಗೆ ಮಾಡಲಿಲ್ಲ, ಏಕೆಂದರೆ ಸ್ವಲ್ಪ ಹಿಟ್ಟು ಉಳಿದಿತ್ತು. ಅದನ್ನು ಮರುದಿನ ಬೆಳಿಗ್ಗೆಗಾಗಿ ಎತ್ತಿಡಲಾಗಿತ್ತು. ಚಂದನ್ ನಾಳೆ ಕೆಲಸದ ಹುಡುಕಾಟದಲ್ಲಿ ಯಶಸ್ವಿಯಾಗುತ್ತಾನೆಯೇ? ಹಾಗೆಯೇ ಮಧ್ಯಾಹ್ನ ಊಟ ಮಾಡಿದ್ದರಿಂದ ರಾತ್ರಿ ಅಷ್ಟಾಗಿ ಹಸಿವಿರಲಿಲ್ಲ. ಊಟವಾದ ನಂತರ ನಾನು ನನ್ನ ಸ್ನೇಹಿತನನ್ನು ಭೇಟಿಯಾಗಲು ಮನೆಯಿಂದ ಹೊರಟೆ. ಅವನು ಕೂಡ ಕೆಲಸದ ಹುಡುಕಾಟದಲ್ಲಿ ಅಲೆಯುತ್ತಿದ್ದನು. ಅವನೇನಾದರೂ ನನಗೊಂದು ಕೆಲಸ ಕೊಡಿಸಬಹುದೇ ಎಂದು ಯೋಚಿಸಿದೆ. ಅವನನ್ನು ಭೇಟಿಯಾಗಿ ರಾತ್ರಿ ಸುಮಾರು ಬೆಳಿಗ್ಗೆ 9 ಗಂಟೆಗೆ ವಾಪಸ್ ಬಂದೆ. ಬೆಳಿಗ್ಗೆ ತುಂಬಾ ಬೇಗನೆ ನನಗೆ ಎಚ್ಚರವಾಯಿತು. ನಾನು ಎದ್ದು ಹಳೆಯದಾದ ಮುರಿದ ಅಲ್ಮಾರಿಯಿಂದ ಬಟ್ಟೆಗಳನ್ನು ತೆಗೆಯಲಾರಂಭಿಸಿದೆ. ಮೊದಲು ನಾನು ಕೂಲಿ ಕೆಲಸ ಮಾಡುವಾಗ ಯಾವುದೇ ಹರಿದ ಹಳೆಯ ಬಟ್ಟೆಗಳನ್ನು ಧರಿಸಿ ಹೋಗುತ್ತಿದ್ದೆ. ಆದರೆ ಈಗ ನಾನು ಕಚೇರಿಗೆ, ಆಫೀಸ್ಗೆ ಕೆಲಸಕ್ಕಾಗಿ ಹೋಗಬೇಕಿತ್ತು. ಆದ್ದರಿಂದ ನನ್ನ ರೂಪವನ್ನು ಅಪಿಯರೆನ್ಸ್ ಸರಿಪಡಿಸಿಕೊಳ್ಳುವುದು ಅಗತ್ಯವಾಗಿತ್ತು. ಆಗಲೇ ನನ್ನ ಕಣ್ಣು ಅಪ್ಪನ ಸೂಟ್ ಮೇಲೆ ಬಿತ್ತು. ನನ್ನ ಬಳಿ ಧರಿಸಲು ಸರಿಯಾದ ಬಟ್ಟೆಗಳಿಲ್ಲದಿದ್ದಾಗ ಅಪ್ಪ ಆ ಸೂಟನ್ನು ನನಗೆ ನೀಡಿದ್ದರು. ಅಪ್ಪ ಈಗ ಈ ಪ್ರಪಂಚದಲ್ಲಿ ಇಲ್ಲ. ಆದರೆ ಅವರು ನೀಡಿದ್ದ ಆ ವಸ್ತುವನ್ನು ನಾನು ಜತನದಿಂದ ಕಾಪಾಡಿಕೊಂಡಿದ್ದೆ. ನಾನು ಆ ಸೂಟನ್ನು ಹೆಚ್ಚಾಗಿ ಧರಿಸುತ್ತಿರಲಿಲ್ಲ, ಏಕೆಂದರೆ ಅದನ್ನು ಹಾಳು ಮಾಡಲು ನನಗೆ ಇಷ್ಟವಿರಲಿಲ್ಲ. ನೀಲಿ ಬಣ್ಣದ ಆ ಸೂಟ್ನ ಸೊಂಟದ ಬಳಿ ಎಣ್ಣೆಯ ದೊಡ್ಡ ಕಲೆಯೊಂದು ಇತ್ತು. ಅದನ್ನು ಅಲ್ಮಾರಿಯಿಂದ ಹೊರತೆಗೆದೆ. ಆ ಕಲೆ ಎಂದಿಗೂ ಹೋಗುತ್ತಿರಲಿಲ್ಲ.
ಇದನ್ನೇ ಧರಿಸೋಣ ಎಂದು ಯೋಚಿಸಿದೆ. ಕನಿಷ್ಠ ಪಕ್ಷ ಇದು ಹರಿದಿಲ್ಲವಲ್ಲ, ಕೇವಲ ಒಂದು ಕಲೆಯಷ್ಟೇ ತಾನೇ ಇದೆ ಎಂದುಕೊಂಡೆ. ಬೂಟುಗಳು ಕೂಡ ನನ್ನ ಬಳಿ ಒಂದೇ ಜೊತೆ ಇದ್ದವು, ಅವು ಕೂಡ ಹಳೆಯವು ಮತ್ತು ಹರಿದಿದ್ದವು. ಅನಿವಾರ್ಯವಾಗಿ ಅವುಗಳನ್ನೇ ಧರಿಸಬೇಕಾಯಿತು. ದಾರಿಯಲ್ಲಿ ಬೂಟು ಪೂರ್ತಿ ಹರಿದು ಹೋಗದಿರಲಿ ಎಂದು ಮನಸ್ಸಿನಲ್ಲೇ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಹಲವು ದಿನಗಳಿಂದ ಆ ಬೂಟುಗಳು ಯಾವಾಗ ಬೇಕಾದರೂ ಕೈಕೊಡಬಹುದು ಎಂದು ಅನಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಸರಿತಾ ಮತ್ತು ಮಕ್ಕಳು ಕೂಡ ಎದ್ದರು. ಸರಿತಾ ತಿಂಡಿ ಮಾಡಿದಳು. ಮಕ್ಕಳು ತಿಂಡಿ ತಿಂದು ಶಾಲೆಗೆ ಹೋದರು. ನಾನು ಕೂಡ ಸ್ನಾನ ಮಾಡಿ ಅದೇ ನೀಲಿ ಸೂಟ್ ಧರಿಸಿ ತಯಾರಾದೆ. ಅದರ ಸೊಂಟದ ಮೇಲೆ ದೊಡ್ಡ ಕಲೆಯಿತ್ತು. ಸೊಂಟದ ಭಾಗವನ್ನು ಯಾರು ನೋಡುತ್ತಾರೆ? ಎಲ್ಲರೂ ಮುಖತಃ ನೋಡುತ್ತಾರೆ ಎಂದು ನನಗೆ ನಾನೇ ಸಮಾಧಾನ ಪಡಿಸಿಕೊಂಡೆ. ಆದರೆ ವಾಸ್ತವವೆಂದರೆ ಜನರು ನಡೆಯುವಾಗ ಹಿಂದಿನಿಂದಲೇ ಗಮನಿಸುತ್ತಾರೆ. ಆದರೂ ನನ್ನ ಬಳಿ ಬೇರೆ ಆಯ್ಕೆಯಿರಲಿಲ್ಲ. ನಾನು ಸರಿತಾಳಿಗೆ ಪ್ರಾರ್ಥನೆ ಮಾಡಲು ಹೇಳಿ ಮನೆಯಿಂದ ಹೊರಟೆ. ಸ್ನೇಹಿತ ನನಗೆ ಖನ್ನಾ ಇಂಡಸ್ಟ್ರೀಸ್ ಬಗ್ಗೆ ಹೇಳಿದ್ದನು ಮತ್ತು ಈಗ ನಾನು ಅಲ್ಲಿಗೆ ತಲುಪಿದ್ದೆ. ಅಲ್ಲಿ ವಿಪರೀತ ಜನಸಂದಣಿ ಇತ್ತು. ಪ್ರತಿಯೊಬ್ಬರೂ ಪ್ಯಾಂಟ್ ಶರ್ಟ್ ಧರಿಸಿದ್ದರು. ಹೊಳೆಯುವ ಬೂಟುಗಳನ್ನು ಹಾಕಿ ಟೈ ಕಟ್ಟಿ ಎಲ್ಲರೂ ಓದಿದವರು ಮತ್ತು ತಿಳುವಳಿಕೆಯುಳ್ಳವರಂತೆ ಕಾಣುತ್ತಿದ್ದರು. ಕೇವಲ ನಾನೊಬ್ಬನೇ ಎಲ್ಲರಿಗಿಂತ ಭಿನ್ನವಾಗಿ ಕಾಣುತ್ತಿದ್ದೆ. ನಾನು ಒಂದು ಸೋಫಾದ ಮೇಲೆ ಕುಳಿತಿದ್ದೆ ಮತ್ತು ನನ್ನಂತಹ ವ್ಯಕ್ತಿ ತನ್ನ ಮೇಲೆ ಕುಳಿತಿದ್ದಾನೆ ಎಂದು ಆ ಸೋಫಾ ಕೂಡ ಅವಮಾನಿತವಾಗಿರಬಹುದು ಎಂದು ನನಗೆ ಅನಿಸುತ್ತಿತ್ತು. ನಾನು ನನ್ನನ್ನು ತುಂಬಾ ಚಿಕ್ಕವನಾಗಿ ಮತ್ತು ಅಸಹಾಯಕನಾಗಿ ಅನುಭವಿಸುತ್ತಿದ್ದೆ. ಕೂಲಿ ಕೆಲಸ ಮಾಡುವ ಬಟ್ಟೆಗಳಿಗಿಂತ ಉತ್ತಮ ಸ್ಥಿತಿಯಲ್ಲಿದ್ದರೂ ಅಲ್ಲಿರುವ ಯಾರೊಂದಿಗೂ ಸ್ಪರ್ಧಿಸುವಂತೆ ನಾನಿರಲಿಲ್ಲ. ಬರುವ ಹೋಗುವವರು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಯಾರೋ ಒಬ್ಬರು ನಕ್ಕರೆ ಇನ್ನೊಬ್ಬರು ಮುಖದ ಮೇಲೆಯೇ ಇಂದು ಪಿಯೋನ್ ಚಪರಾಸಿ ಹುದ್ದೆಗೆ ನೇಮಕಾತಿ ನಡೆಯುತ್ತಿಲ್ಲ ಎಂದು ಹೇಳಿದರು. ಈ ಜನರು ನನ್ನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾರೋ ಇಲ್ಲವೋ ಎಂದು ನಾನು ಮನಸ್ಸಿನಲ್ಲೇ ಯೋಚಿಸುತ್ತಿದ್ದೆ. ಇಲ್ಲಿನ ಕೆಲಸಗಾರರೇ ಈ ರೀತಿ ಮಾತನಾಡುತ್ತಿರುವಾಗ ಮಾಲೀಕರು ಇನ್ನೇನು ಮಾಡಿಯಾರು. ಆದರೂ ನನ್ನ ಬಳಿ ಪದವಿಗಳಿದ್ದ ಕಾರಣ ನಾನು ಅಲ್ಲೇ ಕುಳಿತಿದ್ದೆ. ನೋಡಲು ನಾನು ಅನಕ್ಷರಸ್ಥನಂತೆ ಕಂಡರೂ ನನ್ನ ಫೈಲ್ನಲ್ಲಿ ನನ್ನೆಲ್ಲ ವಿದ್ಯಾಭ್ಯಾಸದ ದಾಖಲೆಗಳನ್ನು ಜತನದಿಂದ ಇಟ್ಟಿದ್ದೆ. ಆ ಪದವಿಗಳೇ ನನ್ನ ನಿಜವಾದ ಆಸ್ತಿಯಾಗಿದ್ದವು. ಆದರೆ ಅವುಗಳಿಂದ ಇಂದಿನವರೆಗೆ ನನಗೆ ಯಾವುದೇ ದೊಡ್ಡ ಪ್ರಯೋಜನವಾಗಿರಲಿಲ್ಲ. ತಂದೆ ಎಷ್ಟು ಕಷ್ಟಪಟ್ಟು ನನಗೆ ಓದಿಸಿದ್ದರು ಎಂಬ ಕಾಲವೂ ನನಗೆ ನೆನಪಾಯಿತು. ಆ ಸಮಯದಲ್ಲಿ ತಂದೆಯ ಬಳಿ ಫೀಸ್ ಕಟ್ಟಲು ಕೂಡ ಹಣವಿರುತ್ತಿರಲಿಲ್ಲ. ಕೆಲವೊಮ್ಮೆ ಸ್ನೇಹಿತರಿಂದ ಸಾಲ ಪಡೆಯುತ್ತಿದ್ದರು, ಕೆಲವೊಮ್ಮೆ ಸಂಬಂಧಿಕರಿಂದ ಸಹಾಯ ಕೇಳುತ್ತಿದ್ದರು. ಹೇಗೋ ಅವರು ನನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ್ದರು. ಆದರೆ ಆ ಓದಿನಿಂದ ನನಗೆ ಅಂತಹ ವಿಶೇಷ ಲಾಭವೇನೂ ಆಗಿರಲಿಲ್ಲ. ಸ್ವಲ್ಪ ಸಮಯದವರೆಗೆ ನಾನು ನೌಕರಿ ಮಾಡಿದ್ದೆ. ಆದರೆ ಒಂದು ದಿನ ನನ್ನನ್ನು ಕೆಲಸದಿಂದ ತೆಗೆದುಹಾಕಲಾಯಿತು. ಅದಾದ ನಂತರ ಇಂದಿನವರೆಗೆ ನನಗೆ ಎರಡನೇ ಕೆಲಸ ಸಿಕ್ಕಿರಲಿಲ್ಲ ಮತ್ತು ನನ್ನ ಬಳಿ ಯಾವುದೇ ಅನುಭವವೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಆದರೂ ಓದಿಕೊಂಡ ಸೇಲ್ಸ್ಮನ್ ಬೇಕಾಗಿದ್ದಾರೆ ಎಂಬ ಬೋರ್ಡ್ ಓದಿದ್ದರಿಂದ ನಾನು ಫೈಲ್ ಹಿಡಿದು ಅಲ್ಲಿಗೆ ಬಂದಿದ್ದೆ. ಹೇಗಿದ್ದರೂ ಅದು ತುಂಬಾ ದೊಡ್ಡ ಕಂಪನಿಯಾಗಿತ್ತು. ಅನಕ್ಷರಸ್ಥರನ್ನು ಅವರು ಸೇಲ್ಸ್ಮನ್ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಿರಲಿಲ್ಲ. ಈಗ ನಾನು ನನ್ನ ಸರದಿಗಾಗಿ ಕಾಯುತ್ತಿದ್ದೆ. 3-4 ಜನರು ಮೊದಲೇ ಕುಳಿತಿದ್ದರು. ಎಲ್ಲರೂ ಒಬ್ಬೊಬ್ಬರಾಗಿ ಒಳಗೆ ಹೋಗುತ್ತಿದ್ದರು. ಸ್ವಲ್ಪ ಸಮಯದ ನಂತರ ನನ್ನ ಸರದಿ ಬಂತು. ನಾನು ಬಹಳ ಕಷ್ಟಪಟ್ಟು ಬೂಟುಗಳನ್ನು ಎಳೆಯುತ್ತಾ ಒಳಗೆ ಹೋದೆ. ನನ್ನ ಒಂದು ಬೂಟು ಪೂರ್ತಿಯಾಗಿ ಹರಿದು ಹೋಗಿತ್ತು. ನಾನು ಅದನ್ನು ಕಾಲ್ಬೆರಳಿನಿಂದ ಒತ್ತಿ ಹಿಡಿಯದಿದ್ದರೆ ಬಹುಶಃ ಅದು ಪಾದದಿಂದ ಬೇರೆಯೇ ಆಗಿಬಿಡುತ್ತಿತ್ತು. ನಾನು ಆ ಹರಿದ ಭಾಗವನ್ನು ಬೆರಳಿನಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಕಾಲು ಎಳೆಯುತ್ತಾ ಒಳಗೆ ತಲುಪಿದ ತಕ್ಷಣ ಎದುರು ಕುಳಿತಿದ್ದ ದಷ್ಟಪುಷ್ಟ ದೇಹದ, ಮುಖಕ್ಕೆ ಮಾಸ್ಕ್ ಧರಿಸಿದ್ದ ವ್ಯಕ್ತಿ ನನ್ನನ್ನು ವಿಚಿತ್ರ ದೃಷ್ಟಿಯಿಂದ ನೋಡಿದನು. ಆ ಮಾಸ್ಕ್ ಹಿಂದೆ ಅವನು ನಗುತ್ತಿದ್ದಾನೆ ಎಂದು ಅವನ ಕಣ್ಣುಗಳನ್ನು ನೋಡಿ ಅನಿಸುತ್ತಿತ್ತು. ನಾನು ಮುಂದೆ ಹೋದಾಗ ಅವನು ನನ್ನನ್ನು ಅಲ್ಲೇ ತಡೆದನು ಮತ್ತು ಇಶಾರೆಯ ಮೂಲಕ ಒಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಹೇಳಿದನು. ತನ್ನ ಆರೋಗ್ಯದ ಬಗ್ಗೆ ತುಂಬಾ ಜಾಗರೂಕನಾಗಿರುವವನಂತೆ ಅವನು ಮಾಸ್ಕ್ ಧರಿಸಿದ್ದನು. ಅವನು ನನ್ನನ್ನು ತಲೆಯಿಂದ ಪಾದದವರೆಗೆ ದಿಟ್ಟಿಸುತ್ತಿದ್ದನು. ನನ್ನ ಹರಿದ ಬೂಟುಗಳು ಮತ್ತು ಮಸುಕಾದ ಬಟ್ಟೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅವನು ಸ್ವತಃ ಬಿಳಿ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಧರಿಸಿ ಶುಭ್ರವಾಗಿ ಕುಳಿತಿದ್ದರಿಂದ ಅವನಿಗೆ ನಾನು ಇನ್ನೂ ಹೆಚ್ಚು ಕೊಳಕಾಗಿ ಕಾಣುತ್ತಿದ್ದೆ. ಇಂಟರ್ವ್ಯೂ ಶುರುಮಾಡುವ ಮೊದಲೇ ಅವನು ನನ್ನನ್ನು ಕೀಳಾಗಿ ಕಾಣಲು ಪ್ರಾರಂಭಿಸಿದನು. ನನ್ನ ಬೂಟುಗಳ ಕಡೆಗೆ ನೋಡುತ್ತಾ ಅವನು ಹೇಳಿದ, ನಮ್ಮ ಕಂಪನಿಯಲ್ಲಿ ತಮ್ಮ ಉಡುಗೆ ತೊಡುಗೆಯ ಬಗ್ಗೆ ಜ್ಞಾನವಿಲ್ಲದ ಇಂತಹ ಜನರನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದಿಲ್ಲ. ನಾನು ಬೇಕೆಂದೇ ಹರಿದ ಬೂಟುಗಳನ್ನು ಧರಿಸಿದ್ದೇನೆ ಎಂಬಂತೆ ಅವನು ಮಾತನಾಡುತ್ತಿದ್ದನು. ನಂತರ ಅವನು ಅಂದನು, ಇಲ್ಲಿಂದ ಹೊರಟು ಹೋಗು. ನಮ್ಮಲ್ಲಿ ಒಳ್ಳೆಯ ಜನರು ಕೆಲಸ ಮಾಡುತ್ತಾರೆ, ನಿನ್ನಂತಹ ಕೂಲಿ ಆಳುಗಳಲ್ಲ. ನಾನು ಮೌನವಾಗಿ ನನ್ನ ಫೈಲನ್ನು ಅವನ ಕಡೆಗೆ ನೀಡಲು ಮುಂದಾದೆ. ಆದರೆ ಅವನು ಕೈ ಸನ್ನೆ ಮಾಡಿ ತಡೆದನು ಮತ್ತು ಅಂದನು,
ಹೋಗು, ನನ್ನ ಸಮಯ ವ್ಯರ್ಥ ಮಾಡಬೇಡ. ಅವನ ಮಾತು ಕೇಳಿ ನಾನು ಕುರ್ಚಿಯಿಂದ ಎದ್ದು ನಿಂತೆ. ಅವನು ಇನ್ನೂ ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಮಾಸ್ಕ್ ಧರಿಸಿದ್ದರಿಂದ ಅವನ ಮುಖ ನನಗೆ ಸರಿಯಾಗಿ ಕಂಡಿರಲಿಲ್ಲ. ನಾನು ಹೊರಗೆ ಹೋಗಲು ತಿರುಗಿದಷ್ಟೇ ಅಷ್ಟರಲ್ಲಿ ಅವನ ಮೊಬೈಲ್ಗೆ ಒಂದು ಕರೆ ಬಂದಿತು. ಕರೆಯನ್ನು ಕೇಳಿದ ತಕ್ಷಣ ಅವನು ನನ್ನನ್ನು ಕೂಗಿ ತಡೆದನು. ನಾನು ಬಾಗಿಲು ತೆರೆದಿದ್ದೆ ಮತ್ತು ಹೊರಗೆ ಹೆಜ್ಜೆ ಇಡಲೇಬೇಕೆನ್ನುವಷ್ಟರಲ್ಲಿ ಅವನು ನನ್ನನ್ನು ಮತ್ತೆ ತನ್ನ ಬಳಿ ಕರೆದನು. ಈಗ ಅವನು ನನ್ನನ್ನು ಯಾಕೆ ಕರೆಯುತ್ತಿದ್ದಾನೆ ಎಂದು ನನಗೆ ಆಶ್ಚರ್ಯವಾಯಿತು. ಅವನು ಮತ್ತೆ ನನ್ನನ್ನು ಅವಮಾನಿಸುತ್ತಾನೆ ಎಂದು ನನಗೆ ಅನ್ನಿಸಿತು. ಆದರೆ ಅವನ ಮುಖದಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದ ಹೊಳಪು ಮೂಡಿತು. ಅವನು ತನ್ನ ಮಾಸ್ಕ್ ತೆಗೆದು ನನ್ನನ್ನು ಹತ್ತಿರ ಕರೆದನು. ಈ ಬಾರಿ ಅವನು ನನ್ನನ್ನು ಕುರ್ಚಿಯ ಮೇಲಲ್ಲ, ಬದಲಾಗಿ ತನ್ನ ಎದುರಿಗಿದ್ದ ದೊಡ್ಡ ಸೋಫಾದ ಮೇಲೆ ತನ್ನ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡನು. ನಂತರ ಅವನು ನಾನು ಎಂದೂ ಕಲ್ಪಿಸಿಕೊಳ್ಳದ ಆ ಪ್ರಶ್ನೆಯನ್ನು ಕೇಳಿದನು. ಅವನು ಅಂದನು, ನೀನು ನಿನ್ನೆ ರಾತ್ರಿ ಗೋಲ್ಡನ್ ಪ್ಲಾಜಾ ಮುಂದೆ ಒಬ್ಬ ಹುಡುಗಿಯನ್ನು ಕೆಲವು ಹುಡುಗರಿಂದ ರಕ್ಷಿಸಿದ್ದೆಯಾ? ಅವನ ಮಾತು ಕೇಳಿ ನಾನು ಏನನ್ನೂ ಯೋಚಿಸದೆ ತಲೆಯಾಡಿಸಿದೆ. ನಿನ್ನೆ ರಾತ್ರಿ ನಾನು ನನ್ನ ಸ್ನೇಹಿತನ ಮನೆಯಿಂದ ಹಿಂತಿರುಗುತ್ತಿದ್ದೆ. ಆಗ ಗೋಲ್ಡನ್ ಪ್ಲಾಜಾ ಮುಂದೆ ಕೆಲವು ಹುಡುಗರು ಒಬ್ಬ ಹುಡುಗಿಗೆ ತೊಂದರೆ ಕೊಡುತ್ತಿರುವುದನ್ನು ಕಂಡೆ. ಆ ಹುಡುಗಿ ಒಂದು ದೊಡ್ಡ ಕಾರಿನ ಪಕ್ಕದಲ್ಲಿ ನಿಂತಿದ್ದಳು. ಅವಳ ಕಾರು ಕೆಟ್ಟು ಹೋಗಿತ್ತು. ಹುಡುಗರು ಅವಳನ್ನು ಕೆಟ್ಟದಾಗಿ ಕಾರೆಳೆಯುತ್ತಿದ್ದರು. ನಾನು ಬಡವನಿರಬಹುದು, ಆದರೆ ನನ್ನಲ್ಲಿ ಧೈರ್ಯವಿತ್ತು. ನಾನು ಆ ಹುಡುಗರ ಜೊತೆ ಜಗಳಕ್ಕೆ ಇಳಿದೆ. ಸ್ವಲ್ಪ ವಾಗ್ವಾದದ ನಂತರ ಆ ಹುಡುಗರು ಅಲ್ಲಿಂದ ಓಡಿಹೋದರು. ಆ ಹುಡುಗಿ ನನಗೆ ಧನ್ಯವಾದ ಹೇಳಿದಳು. ಅವಳು ನನಗೆ ಹಣ ನೀಡಲು ಪ್ರಯತ್ನಿಸಿದಳು, ಆದರೆ ನಾನು ಹಣ ಪಡೆಯಲು ನಿರಾಕರಿಸಿ ಅಲ್ಲಿಂದ ಹೊರಟು ಹೋಗಿದ್ದೆ. ನನ್ನ ಮಾತು ಕೇಳಿದ ತಕ್ಷಣ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ನನ್ನ ಕೈ ಹಿಡಿದುಕೊಂಡು ಬಹಳ ಪ್ರೀತಿಯಿಂದ ಅಪ್ಪಿಕೊಂಡನು. ಅದೇ ವ್ಯಕ್ತಿ ಸ್ವಲ್ಪ ಸಮಯದ ಹಿಂದೆ ನನ್ನ ಹರಿದ ಬೂಟುಗಳನ್ನು ಮತ್ತು ನನ್ನ ಬಡತನವನ್ನು ನೋಡಿ ಹಾಸ್ಯ ಮಾಡುತ್ತಿದ್ದವನು. ಇದೆಲ್ಲ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವೇ ಆಗುತ್ತಿರಲಿಲ್ಲ. ಅಷ್ಟರಲ್ಲಿ ಬಾಗಿಲು ತೆರೆಯಿತು ಮತ್ತು ಅದೇ ಹುಡುಗಿ ಒಳಗೆ ಬಂದಳು. ಅವಳು ಬರುತ್ತಲೇ ಅಂದಳು, ಪಪ್ಪಾ, ಇವರೇ ನನ್ನ ಮಾನ ಉಳಿಸಿದ ವ್ಯಕ್ತಿ. ಇವರು ಇಲ್ಲದಿದ್ದರೆ ಬಹುಶಃ ಇಂದು ನಾನು ನಿಮ್ಮ ಮುಂದೆ ನಿಲ್ಲುತ್ತಿರಲಿಲ್ಲ. ಅವಳು ಕೂಡ ತನ್ನ ತಂದೆಯ ಜೊತೆ ಅದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ನನ್ನನ್ನು ಎಲ್ಲಿಂದ ನೋಡಿದಳೋ ಏನೋ ತಕ್ಷಣ ತನ್ನ ತಂದೆಗೆ ಫೋನ್ ಮಾಡಿದ್ದಳು. ನಂತರ ನನಗೆ ತಿಳಿಯಿತು. ಅವಳು ತನ್ನ ಕೋಣೆಯಲ್ಲಿ ಕುಳಿತು ಸಿಸಿಟಿವಿ ಫುಟೇಜ್ ಮೂಲಕ ನನ್ನನ್ನು ಗುರುತಿಸಿದ್ದಳು ಮತ್ತು ಅದಕ್ಕಾಗಿಯೇ ತನ್ನ ತಂದೆಗೆ ಕರೆ ಮಾಡಿದ್ದಳು. ಆ ತಂದೆ ಮಗಳು ಇಬ್ಬರೂ ನನಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು ಮತ್ತು ನೀನು ಇಲ್ಲದಿದ್ದರೆ ಇಂದು ನಮ್ಮ ಗೌರವ ಉಳಿಯುತ್ತಿರಲಿಲ್ಲ ಎಂದು ಹೇಳುತ್ತಿದ್ದರು. ಅವರು ನನ್ನ ಮೇಲೆ ಇಷ್ಟೊಂದು ದಯೆ ತೋರುತ್ತಿರುವುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಶೀಘ್ರದಲ್ಲೇ ನನಗೆ ತಿಳಿಯಿತು, ಪ್ರತಿಯೊಬ್ಬರ ಬಳಿಯೂ ಇರುವುದು ಒಂದೇ ಒಂದು ಗೌರವ, ಇಜ್ಜತ್. ಅದು ಹೋದರೆ ಮನುಷ್ಯನ ಬಳಿ ಇನ್ನೇನೂ ಉಳಿಯುವುದಿಲ್ಲ. ಬಡವನ ಬಳಿಯೂ ಗೌರವವಿರುತ್ತದೆ, ಶ್ರೀಮಂತನ ಬಳಿಯೂ ಗೌರವವಿರುತ್ತದೆ. ವ್ಯತ್ಯಾಸವೆಂದರೆ ಬಡವನ ಬಳಿ ಗೌರವದ ಹೊರತು ಇನ್ನೇನೂ ಇರುವುದಿಲ್ಲ, ಆದರೆ ಶ್ರೀಮಂತನ ಬಳಿ ಗೌರವದ ಜೊತೆಗೆ ಎಲ್ಲವೂ ಇರುತ್ತದೆ. ನಂತರ ನಾನು ಅಲ್ಲಿಂದ ಧನ್ಯವಾದ ಹೇಳಿ ಹೋಗಲು ಶುರು ಮಾಡಿದಾಗ ಆ ದಷ್ಟಪುಷ್ಟ ವ್ಯಕ್ತಿ ನನ್ನನ್ನು ತಡೆದು ನನ್ನಲ್ಲಿ ಕ್ಷಮೆ ಕೇಳಲಾರಂಭಿಸಿದನು. ಅವನು ಅಂದನು, ನನ್ನನ್ನು ಕ್ಷಮಿಸಿಬಿಡು. ಸಂಪತ್ತಿನ ಅಮಲಿನಲ್ಲಿ ನಾನು ಎಷ್ಟು ಕುರುಡಾಗಿದ್ದೆ ಎಂದರೆ ನೀನು ಎಷ್ಟು ಸಂಕಷ್ಟದಲ್ಲಿದ್ದೀಯಾ ಎಂದು ನನಗೆ ಅರ್ಥವೇ ಆಗಲಿಲ್ಲ. ನನ್ನನ್ನು ಕ್ಷಮಿಸು, ನಾನು ಮಾಡಿದ್ದೂ ಸರಿಯಲ್ಲ. ನಾನು ಅವನಿಗೆ ಅಂದೆ, ಪರವಾಗಿಲ್ಲ, ನಮ್ಮಂತಹ ಬಡವರ ಹಣೆಬರಹವೇ ಇಷ್ಟು. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಪ್ರತಿಯೊಬ್ಬರೂ ನಮ್ಮೊಂದಿಗೆ ಹೀಗೆಯೇ ವರ್ತಿಸುತ್ತಾರೆ. ಇಷ್ಟು ಹೇಳಿ ನಾನು ಮತ್ತೊಮ್ಮೆ ಹೋಗಲು ಮುಂದಾದಾಗ ಆ ಹುಡುಗಿ ನನ್ನನ್ನು ಕೂಗಿದಳು. ಅವಳು ನನ್ನನ್ನು ಅಣ್ಣ ಭಯ್ಯ ಎಂದು ಕರೆದಿದ್ದಳು. ಅವಳ ಧ್ವನಿ ಕೇಳಿ ನಾನು ಅಲ್ಲಿಯೇ ನಿಂತುಬಿಟ್ಟೆ. ನನ್ನ ಕಣ್ಣುಗಳು ತೇವವಾದವು. ನನಗೆ ಸಹೋದರಿಯರಿರಲಿಲ್ಲ. ಬಾಲ್ಯದಿಂದಲೂ ನನಗೆ ಒಬ್ಬಳು ತಂಗಿ ಇರಬೇಕೆಂಬ ಆಸೆಯಿತ್ತು. ಆದರೆ ನನಗೆ ಯಾರೂ ಇರಲಿಲ್ಲ. ಅವಳು ನನ್ನನ್ನು ಅಣ್ಣ ಎಂದು ಕರೆದಾಗ ನಾನು ಅಲ್ಲಿ ನಿಲ್ಲಲೇಬೇಕಾಯಿತು. ಅವಳು ಸೋಫಾದಿಂದ ಎದ್ದು ನನ್ನ ಮುಂದೆ ಬಂದು ನಿಂತು ಹೇಳಿದಳು, ನೀವು ನಮ್ಮ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡಿದರೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಅವಳು ಆಗಲೇ ನನ್ನ ಫೈಲ್ ನೋಡಿದ್ದಳು. ನನ್ನ ಕಣ್ಣುಗಳಿಂದ ಆ ಕ್ಷಣವೇ ಕಣ್ಣೀರು ಬರಲಾರಂಭಿಸಿತು. ನಾನು ಇಲ್ಲಿ ಕೇವಲ ಪಿಯೋನ್ ಅಥವಾ ಸೇಲ್ಸ್ಮನ್ ಆಗಲು ಬಂದಿದ್ದವನು. ಅವರು ಈಗ ನನ್ನನ್ನು ಮ್ಯಾನೇಜರ್ ಮಾಡುತ್ತಿದ್ದರು. ನನ್ನ ಒಂದು ಒಳ್ಳೆಯ ಕೆಲಸ ನನಗೆ ಇಷ್ಟೊಂದು ಸಹಾಯ ಮಾಡುತ್ತದೆ ಎಂದು ನಾನು ಎಂದೂ ಯೋಚಿಸಿರಲಿಲ್ಲ. ಅಷ್ಟಕ್ಕೂ ಆ ಒಳ್ಳೆಯ ಕೆಲಸವನ್ನು ನಾನು ಯಾವುದೇ ಆಸೆಯಿಂದ ಮಾಡಿರಲಿಲ್ಲ. ಒಂದು ವೇಳೆ ಆಸೆಯಿದ್ದಿದ್ದರೆ ಆ ರಾತ್ರಿ ಆ ಹುಡುಗಿ ಸಂತೋಷದಿಂದ ಹಣ ಕೊಡಲು ಬಂದಾಗಲೇ ನಾನು ಸಾವಿರಾರು ರೂಪಾಯಿಗಳನ್ನು ಪಡೆದುಕೊಳ್ಳುತ್ತಿದ್ದೆ. ಆದರೆ ನಾನು ಹಣ ಪಡೆದಿರಲಿಲ್ಲ. ನಾನು ಆ ಕ್ಷಣವೇ ಅವರ ಮುಂದೆ ಕೈಮುಗಿದು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲು ಶುರು ಮಾಡಿದೆ. ನಾನು ಅವರಿಗೆ ಹೇಳಿದೆ, ನನ್ನ ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ.
ನಾನು ಕೊನೆಯ ಭರವಸೆಯನ್ನು ಹೊತ್ತು ಇಲ್ಲಿಗೆ ಬಂದಿದ್ದೆ ಮತ್ತು ಈಗ ನಾನು ತುಂಬಾ ಸಂತೋಷವಾಗಿದ್ದೇನೆ. ಆಗ ಆ ಹುಡುಗಿ ಹೇಳಿದಳು, ಈ ಕೆಲಸ ನಿಮಗೆ ಸುಮ್ಮನೆ ಸಿಕ್ಕಿಲ್ಲ, ಬದಲಾಗಿ ನಿಮ್ಮ ಒಳ್ಳೆಯತನ ಮತ್ತು ಶೌರ್ಯದ ಕಾರಣದಿಂದ ಸಿಕ್ಕಿದೆ, ಏಕೆಂದರೆ ದೇವರು ಯಾರ ಒಳ್ಳೆಯ ಕೆಲಸವನ್ನು ವ್ಯರ್ಥ ಮಾಡುವುದಿಲ್ಲ. ಒಂದು ವೇಳೆ ನೀವು ರಾತ್ರಿ ಬರದೇ ಇದ್ದಿದ್ದರೆ ಬಹುಶಃ ನಾನು ಇಂದು ಬದುಕಿರುತ್ತಿರಲಿಲ್ಲ, ಬದುಕಿದ್ದರೂ ಸಹ ನನ್ನ ಗೌರವ ಉಳಿಯುತ್ತಿರಲಿಲ್ಲ, ಏಕೆಂದರೆ ಆ ಹುಡುಗರು ತುಂಬಾ ಕೆಟ್ಟವರಾಗಿದ್ದರು. ಅವರು ನನಗೆ ವಿಚಿತ್ರವಾದ ಬೆದರಿಕೆಗಳನ್ನು ಹಾಕುತ್ತಿದ್ದರು ಮತ್ತು ನನ್ನನ್ನು ತಮ್ಮ ಜೊತೆ ಕರೆದೊಯ್ಯಲು ಬಯಸಿದ್ದರು. ಆದರೆ ನೀವು ನನ್ನನ್ನು ಕಾಪಾಡಿದಿರಿ. ನಾನು ಮ್ಯಾನೇಜರ್ ಹುದ್ದೆಗೆ ಸೇರಿದ ನಂತರ ಮನೆಗೆ ತಲುಪಿದಾಗ ಸರಿತಾ ಮತ್ತು ಮಕ್ಕಳು ನನಗಾಗಿಯೇ ಕಾಯುತ್ತಿದ್ದರು. ನನ್ನ ಕೈಯಲ್ಲಿ ಸಿಹಿತಿಂಡಿಯ ಡಬ್ಬ ಇತ್ತು ಮತ್ತು ಜೇಬಿನಲ್ಲಿ 5,000 ರೂಪಾಯಿ ಮುಂಗಡ ಅಡ್ವಾನ್ಸ್ ಹಣವಿತ್ತು. ನನ್ನ ಸಂಬಳ ಕೂಡ ತುಂಬಾ ಹೆಚ್ಚಾಗಿತ್ತು. ನನ್ನ ಮನೆಯ ಪರಿಸ್ಥಿತಿಯನ್ನು ಅರಿತಿದ್ದರಿಂದ ಅವರು ಆ 5,000 ರೂಪಾಯಿಗಳನ್ನು ಮುಂಗಡವಾಗಿ ನೀಡಿದ್ದರು. ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಎಂದು ನಾನು ಅವರಿಗೆ ತಿಳಿಸಿದಾಗ ಅವರು ಈ ಮೊತ್ತವನ್ನು ನೀಡಿದ್ದರು. ಅದರಿಂದಲೇ ನಾನು ಸಿಹಿತಿಂಡಿ ಖರೀದಿಸಿದ್ದೆ ಮತ್ತು ಉಳಿದ ಹಣ ನನ್ನ ಜೇಬಿನಲ್ಲಿತ್ತು. ಸಿಹಿತಿಂಡಿಯ ಡಬ್ಬದೊಂದಿಗೆ ನಾನು ಮನೆಗೆ ಬಂದು ಸರಿತಾ ಮತ್ತು ಮಕ್ಕಳಿಗೆ ನಡೆದ ವಿಷಯವನ್ನೆಲ್ಲ ವಿವರಿಸಿದಾಗ ಅವರ ಕಣ್ಣುಗಳಲ್ಲೂ ನೀರು ತುಂಬಿಬಂತು. ಮಕ್ಕಳು ಸಿಹಿತಿಂಡಿಯ ಡಬ್ಬವನ್ನು ಹಿಡಿದು ಕೋಣೆಯೊಳಗೆ ಹೋದ ನಂತರ ಸರಿತಾ ನನ್ನ ಬಳಿ ಬಂದು ನನ್ನನ್ನು ಅಪ್ಪಿಕೊಂಡು ಹೇಳಿದಳು, ಚಂದನ್, ನೀವು ಸಾಮಾನ್ಯ ಮನುಷ್ಯನಲ್ಲ ಎಂದು ನನಗೆ ತಿಳಿದಿತ್ತು. ಇಂದಿನವರೆಗೆ ನೀವು ಯಾವುದೇ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಎಂಬುದು ನನಗೆ ಗೊತ್ತು. ಆದರೆ ನಿಮ್ಮ ಈ ಪುಣ್ಯದ ಕೆಲಸ ಒಂದು ದಿನ ನಮಗೆ ಇಷ್ಟೊಂದು ಸಹಾಯ ಮಾಡುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಅವಳು ಅಳುತ್ತಾ ಈ ಮಾತುಗಳನ್ನು ಹೇಳುತ್ತಿದ್ದಳು. ಅಳುವ ದಿನಗಳು ಈಗ ಮುಗಿದವು ಎಂದು ನಾನು ಅವಳಿಗೆ ಸಮಾಧಾನ ಮಾಡಿದೆ. ಮತ್ತು ನಿಜವಾಗಿಯೂ ಅದು ನಮ್ಮ ಅಳುವಿನ ಕೊನೆಯ ದಿನವಾಗಿತ್ತು. ಕಾಲ ಕಳೆಯುತ್ತಾ ಹೋಯಿತು. ಈಗ ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿ ಸುಮಾರು 5 ತಿಂಗಳುಗಳು ಕಳೆದಿವೆ. ನಮ್ಮ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ ಬದಲಾಗಿದೆ. ನಾನು ಮ್ಯಾನೇಜರ್ ಕೆಲಸ ಮಾಡುತ್ತಿದ್ದೇನೆ. ಕಂಪನಿಯ ಕಡೆಯಿಂದ ನನಗೊಂದು ಕಾರನ್ನು ಕೂಡ ನೀಡಲಾಗಿದೆ. ಅದರಲ್ಲಿ ಕುಳಿತೇ ನಾನು ಕೆಲಸಕ್ಕೆ ಹೋಗುತ್ತೇನೆ ಮತ್ತು ಗೌರವದಿಂದ ಮನೆಗೆ ಮರಳುತ್ತೇನೆ. ಈಗ ನಾನು ಯಾರ ಬಳಿಯೂ ಸಾಲ ಕೇಳಬೇಕಿಲ್ಲ ಅಥವಾ ಯಾರ ಮುಂದೆಯೂ ಕೈಚಾಚಬೇಕಿಲ್ಲ. ಬಡಾವಣೆಯ ಜನರು ಕೂಡ ನನ್ನ ಅದೃಷ್ಟವನ್ನು ನೋಡಿ ಅಸೂಯೆಪಡುತ್ತಾರೆ, ಏಕೆಂದರೆ ಅದೇ ಬಡಾವಣೆಯಲ್ಲಿ ನಾನು ಬಡತನದ ಎಷ್ಟೋ ವರ್ಷಗಳನ್ನು ಕಳೆದಿದ್ದೆ ಎಂದರೆ ನಮ್ಮ ಪರಿಸ್ಥಿತಿ ಎಂದಾದರೂ ಸುಧಾರಿಸುತ್ತದೆ ಎಂದು ಯಾರಿಗೂ ಅನಿಸಿರಲೇ ಇಲ್ಲ. ಆದರೆ ಪರಿಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಂದು ದಿನ ಕಾಲ ಖಂಡಿತವಾಗಿಯೂ ಬದಲಾಗುತ್ತದೆ. ನಿಮ್ಮ ಒಳ್ಳೆಯತನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ನಿಸ್ಸಂದೇಹವಾಗಿ ದೇವರು ಅತ್ಯುತ್ತಮವಾದ ಉಡುಗೊರೆಯನ್ನು ನೀಡುವವನಾಗಿದ್ದಾನೆ. ಗೆಳೆಯರೇ, ನಿಮ್ಮ ಜೀವನದಲ್ಲೂ ಇಂತಹ ಯಾವುದಾದರೂ ಘಟನೆ ನಡೆದಿದೆಯೇ? ಅಲ್ಲಿ ಯಾವುದಾದರೂ ಶ್ರೀಮಂತ ವ್ಯಕ್ತಿ ಬಡವನ ಹಾಸ್ಯ ಮಾಡಿದ್ದನ್ನು ನೀವು ನೋಡಿದ್ದೀರಾ? ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಮತ್ತು ನೀವು ಯಾವ ನಗರದಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಾ ಎಂಬುದನ್ನು ನಮಗೆ ಕಾಮೆಂಟ್ ಮೂಲಕ ಖಂಡಿತ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ನೀಡಿ ಮತ್ತು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿ, ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ. ಧನ್ಯವಾದಗಳು.